ನಾನು ನಮ್ಮ ಅಮ್ಮಂಗೆ ಹೊಸ ಅಪ್ಪತ್ ಕರ್ಕೊಂಬರಕ್ ಮೇಲೆ ಹೋಗ್ತಾ ಇದೀನಿ. ಕೈ ಹಂಗೆ ಇಟ್ಕೋಬಾರ್ದು ಬಿಡು, ಗಲೀಜ್ ಮಾಡ್ಕೋಬಾರ್ದು. ಹಾಲ್ ಹಿಂಗ್ ಬಂದ್ಬಿಡುತ್ತೆ ಹಿಂಗೆ ಮುಂದ್ಗಡೆ. ಇಲ್ಲ, ಹಾಲ್ ಬರುತ್ತೆ. ಅಮ್ಮ ಹಾರ್ಟ್ ಟಚ್ ಮಾಡ್ಬಿಟ್ರಿ ನೀವು. ನನ್ನ ಯಾವತ್ತೋ ವಾರಕ್ಕೆ ಒಂದ್ಸಲಿ ಆಚೆ ಕರ್ಕೊಂಡ್ ಬರ್ತೀಯ, ಅಮ್ಮನ ಜೊತೆ ಡೈಲಿ ಆಟ ಆಡ್ತೀಯಾ? ಇಷ್ಟೆಲ್ಲ ಸೇರಿಸಿದ್ರೆ ಬಿಲ್ಲು 2,000 ರೂಪಾಯಿ ಆಯ್ತು. ಅವಾಗಲೇ ಅಪ್ಪನ ಬ್ಯಾಲೆನ್ಸ್ ನೋಡಿದೆ, ಎಷ್ಟಿತ್ತು ಹೇಳು? 900 ರೂಪಾಯಿ ಇದೆ ಅಷ್ಟೇನೆ. ತಿಂದ್ರೆ ಎತ್ಕೋತಿಯಾ ನೀನು, ಮಕ್ ಮಾಡಿದ್ರೆ ಎತ್ಕೋತಿಯಾ, ನಿನ್ ಸ್ಕೂಲಲ್ಲಿ ಎತ್ಕೋತಿಯಾ, ಮೇಡಮ್ ನಾ ನೋಡಿದ್ರೆ ಎತ್ಕೋತಿಯಾ, ನನ್ನ ನೋಡಿದ್ರೆ ಎತ್ಕೋತಿಯಾ, ಅಪ್ಪನ್ ನೋಡಿದ್ರೆ ಎತ್ಕೋತಿದ್ಯಾ, ಇದು ಆಡುವಾಗ ಎತ್ಕೋತಿಯಾ, ಕೂತಿರ್ಬೇಕಾದ್ರೆ ಎತ್ಕೋತಿಯಾ, ನಗ್ಬೇಕಾದ್ರೆ ಎತ್ಕೋತಿಯಾ, ಅಳ್ಬೇಕಾದ್ರೆ ಎತ್ಕೋತಿಯಾ, ನೀನು ಹೇತು ನೀನು. ತಿಂದಿದ ತಕ್ಷಣನೇ ಬಾತ್ರೂಮ್ಗೆ ಹೋಗ್ಬಿಡು ಅಂತ್ಯ, ಅದೇನ್ ಬಂದ್ಬಿಡುತ್ತಾ ತಿಂದಿದ ತಕ್ಷಣ? ಅಮ್ಮ ಆಯ್ತು ಕಣೆ. ಅಮ್ಮ ಈ ತರ ಸ್ಟ್ರೆಂತ್ ಗಿಂತು ಮಾತಾಡಿದ್ರೆ ನಾನು ಏನ್ ಮಾಡ್ಲಿ? ಆಮೇಲೆ ನನ್ಗೂ ಸ್ಟ್ರೆಂತ್ ಬೇಕು ಅನ್ಸುತ್ತೆ ತಾನೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಾನು ನಿಮ್ಮ ಹೆಸರು ಸಾಗದಾಗಿದ್ದೀರಾ ಅಂತ ಅನ್ಕೊಂತೀನಿ. ಫಸ್ಟ್ ಟೈಮ್ ಒಂದ್ ಸ್ವಲ್ಪ ಹೆವಿ ರಿಸ್ಕ್ ತಗೊಂಡು ಇವಾಗ ಪಾರ್ಟ್ 2 ಮಾಡ್ತಾ ಇದೀವಿ. ತುಂಬಾ ಜನ ಮೆಸೇಜ್ ಹಾಕಿದ್ರಿ, ಯಾಕಂದ್ರೆ ಸ್ಕೂಲ್ ಹುಡುಗದು ಪಾರ್ಟ್ 2 ಮಾಡಿ ತುಂಬಾ ಫನ್ನಿ ಆಗಿತ್ತು, ಚೆನ್ನಾಗಿತ್ತು ಅಂತ. ಸೊ ಇವತ್ತು ನಾವು ಪಾರ್ಟ್ 2 ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಹೌಸ್ ವೈಫ್ ಸಿಮ್ರಾನ್ ಅವರು ಇದ್ದಾರೆ. ನನ್ ಗೆಟಪ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೈಟಿ ಹಾಕೊಂಡಿದ್ದಾರೆ, ಯಾವ್ದೋ ಹಳೇದು ಚೆನ್ನಾಗಿದೆ ಆಕ್ಚುಲಿ. ಆಮೇಲೆ ನಾನ್ ನೋಡ್ಬೋದು, ನಾನು ಪಟಾಪಟೆ ಪಂಚೆ ಎಲ್ಲ ಹಾಕೋಬಿಟ್ಟಿದೀನಿ. ಆಯ್ತು. ಆಮೇಲೆ ಸೊ ಇವಾಗ ನಾವು ಫುಲ್ಲು ಪೇರೆಂಟ್ ರೋಲ್ಸ್ ಅಲ್ಲಿ ಇನ್ವಾಲ್ವ್ ಆಗಿದೀವಿ. ಇವಾಗ ನಿಮಗೆ ನಮ್ಮ ಮಗು ಬೇಕಲ್ಲ, ಮಗುನ ಕರ್ಸೋಣ. ಆದಷ್ಟು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಎಲ್ರಿಗೂ ಶೇರ್ ಮಾಡ್ರಿ. ಲೆಟ್ಸ್ ಗೋ. ಓವರ್ ಆಕ್ಟಿಂಗ್ 10 ರೂಪಾಯಿ ನಿಲ್ಸು. ಬರ್ಲಿ ಮಗು, ಸ್ಟಾರ್ಟ್ ಆಗಿಲ್ಲ ದ ಮಗು ಈಸ್ ನನ್ ಅದರ್ ದೆನ್ ಬಾಬ್ರು ನಾರ್ಮಲ್ಗೆ. ಓ ಇಟ್ಸ್ ನಕಲಿ. ಅದ್ ಕರೆಕ್ಟ್ ಆಗಿ ಇಟ್ಕೊಂತಿದ್ದೇವೆ ನೀನು. ಅಮ್ಮ ಏ ತಡಿಯಪ್ಪ, ಇನ್ನ ರೋಲೆ ಹಾಕಿಲ್ಲ, ಸ್ಟಾರ್ಟೇ ಮಾಡಿಲ್ಲ ನೀನು. ಅಮ್ಮ ಬೇಡ ಬೇಡ, ಇನ್ನೊಂದು ಮಲ್ಕೊಂಡಿದ್ದೇನೆ ನಾನು ನೈಟು. ಅಮ್ಮ ಅವ್ರ ಹಂಗೆ ಪುಟ್ಟ, ಅವ್ರಿಗೇನಾದ್ರೂ ಇರ್ಬೇಕು. ಓಕೆ ಗೈಸ್, ಇವಾಗ ಮತ್ತೆ ಇವತ್ತು ಪಾರ್ಟ್ 2 ಮಾಡ್ತಾ ಇದೀವಿ. ತುಂಬಾ ಜನ ಇಷ್ಟಪಟ್ಟಿದ್ರು, ತುಂಬಾ ಜನ ಪ್ರೀತಿ ತೋರಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ಕೇಳಿದ್ರು, ಅದಕ್ಕೋಸ್ಕರ. ಸೊ ಐ ಹೋಪ್ ವಿಡಿಯೋ ಎಂಜಾಯ್ ಮಾಡ್ತೀರಾ ಅಂತ. ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ತುಂಬಾ ದಿನ ಆಯ್ತು, ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ತೀರಾ? ನೀನ್ ಯಾಕೆ ಈ ತರ ಫುಲ್ ಸುಮಂಗಲಿ ತರ ರೆಡಿ ಆಗಿದ್ಯಾ? ಹಿಂಗ್ ಇವಾಗ ಮದ್ವೆ ಆಗಿರೋರು ಹೆಂಗ್ ರೆಡಿ ಆಗ್ತಾರೆ? ಕ್ಯಾರೆಕ್ಟರ್. ನಿನ್ ಮದ್ವೆ ಆಗಿದ್ಯಾ? ಕ್ಯಾರೆಕ್ಟರ್ ಗೈಸ್, ನಮ್ಮ ಸಿಮ್ಮು 2 ಕೆನೆಗೂ ಆಗೋಷ್ಟು ಅಷ್ಟನ್ನ ಬಳ್ಕೊಂಡ್ಬಿಟ್ಟಿದ್ದಾಳೆ. ಓಕೆ ಹೇಳಿದೆ. ಓಕೆ ಕ್ಯಾರೆಕ್ಟರ್. ಮಗುಗೆಲ್ಲಾದ್ರೂ ಇವತ್ತು ಸಂಡೆ ಆಚೆ ಕರ್ಕೊಂಡು ಹೋಗೋಣ. ಸಂಡೆ ಆಚೆ ಕರ್ಕೊಂಡು ಹೋಗೋಣ. ಮಗು ಎಬ್ಬರ್ಸ್ಲಾ ಅವ್ನ? ಹೋಗಿ ಎಬ್ರಿಸು, ರೆಡಿ ಮಾಡೋ ಅವನ್ನ, ಆಚೆ ಕರ್ಕೊಂಡು ಹೋಗೋಣ. ಥ್ಯಾಂಕ್ ಯು ರೀ. ಓಕೆ. ಪೂಜೆ ಮಾಡಲ್ಲ ಇವತ್ತು, ಭೀಮ್ನ ಅಮಾವಾಸ್ಯೆ. ಮಾಡಾಯ್ತು ರೀ ಎಲ್ಲ. ಹೌದಾ? ಏನ್ ಮಾಡ್ತಾನ ನನ್ ಮಗು? ಈ ತರ ಯಾಕೆ ಮಲಗವನೆ? ಪುಟ್ಟ ಪುಟ್ಟ ಏನಿದು ಮಲಗಿದೆ? ಪುಟ್ಟ ಎದೋಳು ಇವತ್ತು ಸಂಡೆ. ಪುಟ್ಟ ಪುಟ್ಟ ಎದೋಳು ಇವತ್ತು ಸಂಡೆ, ಇವತ್ತು ಆಚೆ ಹೋಗ್ಬೇಕು. ಅಮ್ಮ ಇವತ್ ಸಂಡೆ ಬಿಡಮ್ಮ, ಮಲ್ಕೊಂತೀನಿ, ಸ್ಕೂಲ್ಗೆ ಹೋಗಲ್ಲ. ರೀ ಬರ್ರಿ ಇಲ್ಲಿ. ಇವತ್ತು ನೋಡಿ ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ ಇಲ್ಲ ಪುಟ್ಟ, ಇವತ್ತು ನಿಮ್ಮಪ್ಪ ಆಚೆ ಕರ್ಕೊಂಡು ಹೋಗ್ತಾರೆ. ಎದೋಳು. ನಮ್ಮಪ್ಪ ಬರೀ ಓಲ್ಡ್ ನನ್ ಮಗ ಅಲ್ವಾ? ಸುಮ್ಮನೆ ಮುಂದೆ ಮಾಡ್ತಾನೆ. ಎದೋಳು ಪುಟ್ಟ. ಹೇಳ್ರಿ ನಮ್ಮ ಮಗಂಗೆ. ನೀನ್ ಈ ತರ ಮಿಟುಕ್ಲಾಡಿ ಆಟ ಆಡೋದಕ್ಕೆ ಅವನು ನನ್ನ ಮುಂದೆ ಕಡೆ ಒಂಥರ ಮಾತಾಡೋದು, ಹಿಂದೆ ಕಡೆ ಒಂಥರ ಮಾತಾಡೋದು. ನಾವಿಬ್ರು ನಿಮ್ನ ತುಂಬಾ ಇಷ್ಟಪಡ್ತೀವಿ. ಎಲ್ಲಿ ಇಷ್ಟಪಡ್ತೀವಿ? ಎಲ್ಲಿ ಇಷ್ಟಪಡ್ತೀಯ? ನಿಂತ್ಕೋ ತಿರ್ಗು. ಯಾಕ್ರಿ? ಇಲ್ಲ ಅಮ್ಮ ಏನಮ್ಮ ನೀನು ತಿರ್ಗು ಅಂತ ಅಪ್ಪಂಗೆ ಏನೇನೋ ಹೇಳ್ಕೊಡು. ಎದೋಳು, ನಿನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀನಿ ಬಾರೋ. ಅಪ್ಪ ಬಿಡಪ್ಪ, ಇವತ್ತು ಸಂಡೇ. ಮಾಡ್ಬೇಡ, ನನ್ ಮಗಗ ಅವನೇ ಎದೊಳ್ತಾನೆ. ಇಲ್ಲ ಪುಟ್ಟ ಅಮ್ಮ, ಪುಟ್ಟ ಕೇಳಿಸ್ಕೊ ಇಲ್ಲಿ, ಇವತ್ತು ನಿಂಗೆ ಟ್ರಾಂಪೋಲಿನ್ ಅಮ್ಮ ಬೇಡ. ನಿನ್ಗೇನ್ ಇಷ್ಟ? ಊಟ ಅಡ್ಗೆ ಮಾಡ್ತೀನಿ, ಎದೋಳು. ಬೇಡ, ಈ ತರ ಬರೀ ಮಲಗಿರ್ತಿಯಲ್ಲ ಪುಟ್ಟ. ನೀನ್ ಎದೋಳು ಪುಟ್ಟ, ಎದೊಳ್ಬೇಕು. ಹೋಗ ಅಪ್ಪನ ಜೊತೆ ಮಲ್ಕೋ, ಸಂಡೇ ಅಲ್ವಾ ಇವತ್ತು. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ. ಎಂತ ಮಗನ್ ಎತ್ತಿದ್ಯಾ? ಬೆಡ್ಶೀಟ್ ತಂದು ಇಕ್ಕಿದೀನಿ ನೋಡ್ರ, ಅದನ್ನು ಅರ್ಧ. ಅಮ್ಮ ಬಿಡಮ್ಮ.
ಆಯ್ತು ಅಮ್ಮ ಬೇಡ. ಅಯ್ಯೋ ಪ್ಯಾಂಪರ್ಸ್ ಲೀಕ್ ಆಗ್ಬಿಡುತ್ತೆ ಎದೋಳು ಬೇಗ ಎಲ್ಲಾ ಕಡೆ ಆಗ್ಬಿಡುತ್ತೆ ನಿಂದು ಎತ್ಕೊಳ್ಳೋದು ಎಲ್ಲ ಬೆಡ್ ಫುಲ್ ಆಗುತ್ತೆ ಎದೋಳು ನೀನು ಫಸ್ಟ್ ಕರೆಕ್ಟ್ ಆಗಿ ಮಾತಾಡು, ಹೇತ್ಕೊಂಬೇಕಾ ಹೇತ್ಕೊಂಬಾರ್ದ ಅಂತ. ನೀನು ನೀನೇ ಹೇತ್ಕೊಂತ ಇದೀಯ ಅವಾಗ್ಲಿಂದ. ಪ್ಯಾಂಪರ್ಸ್ ಹಾಕಿದ್ರೆ ಹೇತ್ಕೋ, ಪ್ಯಾಂಪರ್ಸ್ ಹಾಕಿದ್ರೆ ಅಂದ್ರೆ ಹೇತ್ಕೋಬೇಡ. ಅಮ್ಮ ಅದು ಹೇಳಕ್ಕಾಗಲ್ಲ. ಅದು ತುಂಬ್ಕೊಂಡ್ಬಿಟ್ಟಿದೆ ಎದೋಳು ಬೇಗ. ತುಂಬ್ಕೊಂಡ್ಬಿಟ್ಟಿದೆ ಅಂದ್ರೆ ಕೈ ಹಿಡ್ಕೊ ನೀನು. ಸೊ ಹಿಡೀರಿ ಸ್ವಲ್ಪ ಕೈ ಅವನ್ನ ಹಿಡೀರಿ ಕೈ. ಅವಂದ ಏನದು ಹಿಡಿತ್ಯಾ? ಎದ್ವರ ಆಯ್ತು. ಬಿಡ ಇದು ಗೊಂಬೆನ ಇದನ್ನ ಹಿಡ್ಕೊಂಡು ಈ ಕಲರ್ ವೈಟ್ ಕಲರ್ ಗೊಂಬೆ ತಂದ್ಕೊಂಡಿದ್ದೀನಿ, ಕೆಂಪು ಕಲರ್. ಅಪ್ಪ ನೀನ್ ಎನಿ ಟೈಮ್ ಹೇಳ್ತೀಯ ಗೊತ್ತಾ ತಮ್ಮ ಬೇಕು ಅಂತ, ಅದಕ್ಕೆ ನಾನೇ ತಮ್ಮ ಹಿಡ್ಕೊಂಡ್ಬಿಟ್ಟಿದ್ದೀನಿ. ನಾನು क्या बोलूं मैं इस पे, मतलब वो अलग ही लेवल का बंदा था. ತಗೋ ತಮ್ಮ. ಕೊಡಿಲಿ. ಇದು ತಮ್ಮ ಅಲ್ಲ ತಂಗಿ. ಅಮ್ಮ ಎದೋಳು ಪುಟ್ಟ. ನಮ್ಮ ಹುಡುಗನ ಇವಾಗ ಎಬ್ಬಿಸ್ಕೊಂಡು ರೆಡಿ ಮಾಡೋಣ ಪಾಪ. ಅವನ್ನ ರೆಡಿ ಮಾಡಿ ತುಂಬಾ ದಿನ ಆಗೈತೆ. ನಾವು ಇವತ್ತು ಕೂತ್ಕೊಂಡು ರೆಡಿ ಮಾಡೋಣ. ಅಪ್ಪ ಏನ್ ರೆಡಿ ಮಾಡ್ಬೇಡ, ಹೋಗಪ್ಪ ನೀನೇ ಒಂದ್ಸಲ ಬ್ಲಾಕ್ ಆಗಿದ್ಯಾ. ಅಮ್ಮ ನೋಡಿ ಎಷ್ಟು ವೈಟ್ ಆಗಿದ್ದಾಳೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಮ್ಮ ನಮ್ಮನ್ ಜೊತೆನೆ ಎದೊಳ್ತೀನಿ ನಾನು. ಅಮ್ಮ ಅಮ್ಮ ನೋಡ ಅಪ್ಪ ಮುಟ್ತಾ ಇದ್ದ ನನ್ಗೆ. ಸುಮ್ನೆ ನಕ್ಕಂದ ಅಪ್ಪ ಅವಳಿ ಮಾಡ್ತಾನೆ ಅವಾಗ್ಲಿಂದ. ಇವಾಗ ಎದೋಳ್ಬೇಕು ನೀನು. ಇವತ್ತು ಸ್ಕೂಲ್ ಇಲ್ಲ ನಿಂಗೆ, ನಿಮ್ಮ ಅಪ್ಪ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ತಾರಲ್ಲ. ಕಂಜೂಸ್ ನನ್ ಮಗ ಎಲ್ಲೂ ಕರ್ಕೊಂಡ್ ಹೋಗಲ್ಲ ಅವನು. ಇಲ್ಲೇ ಯಾವ್ದೋ ಒಂದು local ಪಕ್ಕದಲ್ಲಿ ನಿಂತೊಂದ್ ಸುಮ್ನಿರು. ನೀನೇ ತಾನೇ ಹೇಳಿದ್ದು ಹಿಂಗ್ ಹೇಳುವುದು, ಇನ್ನು ಚೆನ್ನಾಗಿರೋ ಜಾಗ ಕರ್ಕೊಂಡು ಹೋಗ್ತಾನೆ ಅಂತ. ಇದು ನಿಂತ್ಕೋ, ತಿರುಗು. ಅಮ್ಮ ಆಕ್ಟಿಂಗ್ ಜಾಸ್ತಿ ಮಾಡ್ಬೇಡ, ಎದೊಳ್ ನೀನು. ನಾನು ಹೇಳಿಲ್ಲ ರೀ, ಎದಳೆ ತಪ್ಪಾಯ್ತು. ತಿರುಗು, ತಿರುಗೆ. ಅಮ್ಮ ಹೊಡಿತ್ಯ ನನ್ ಮಗನ್ ಮುಂದೆ ಹೊಡಿತ್ಯ. ಜೀವನ ಪೂರ್ತಿ ನನ್ನ ಹತ್ರ ಓಡಿಸ್ಕೊಳ್ಳೋದು ಸಾಲಲ್ವಾ, ಇನ್ನ ಹೊಡಿತ್ಯ ನನ್ನ. ಅಮ್ಮ ಇಬ್ರು ಸೇರ್ಕೊಂಡು ಹಾಕೋಣ ಮಂಚು. ನೀನ್ ಯಾಕೆ ಹಾಕ್ತೀಯ? ಗಂಡ ಹೆಂಡತಿ ಜಗಳ ತಿಂದು ಮಲ್ಕೊಳ್ಳೋರ್ಗಷ್ಟೇ. ಬೇರೆದು ಬರೀ ಇವನ್ ಎಂತ ಇವನ್ ಮಗನೇ ಅಲ್ಲ ಇವನು. ಮಗನೇ ಎಲ್ಲ ಗೊತ್ತು. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಎದೋಳು ಬರೀ ನೀನ್ ನಿಜ ಹೇಳು ಅಮ್ಮ. ಅಮ್ಮ ಎದ್ಬಿಟ್ಟೆ ಅವ್ನ ಕರ್ಕೊಂಡು ಇವಾಗ ರೆಡಿ ಮಾಡ್ಬೇಕೆ. ಹೋಗ ಒಂದು ಪೌಡರ್ ಗಿಡ್ರು ಎಲ್ಲ ತಗೊಂಡ್ ಮೇಕಪ್ ಮಾಡೋಣ. ಟೆಂಪರ್ ಚೇಂಜ್ ಮಾಡೋ ಮಗದ್ ಬಂದೆ ನಾನು. ಪೇಂಪರ್ಸ್ ಏನು ಆಮೇಲೆ ಹೋಗ್ಬೇಕು. ಪೇಂಪರ್ಸ್ ಏನ್ ನನ್ ಮಗ ಏನೋ ಹೇಳ್ತಾನೆ ಇರೋ. ಅಮ್ಮ ಲೀಕಿಗೆ ಹಾಕ್ಬಿಡುತ್ತೆ. ಅಪ್ಪಂಗೆ ಹೇಳು ಕೈ ಇಟ್ಕೊಳಕ್ಕೆ. ಹಿಡ್ಕೊಬಿಡ್ರು ಸ್ವಲ್ಪ. ನನ್ ಕೈ ಹಾಕಿಡ್ಲಿ, ನೀನ್ ಬಿಡು ಬರೋದೇ ಇಲ್ಲ ಆಚೆ. ಸಿಮ್ರಾನ್ ಮೇಕಪ್ ತಗೊಂಡ್ಬರ್ತಾಳೆ, ಮೇಕಪ್ ಮಾಡಿ ಮಗುಗೆ ಆಚೆ ಕಡೆ ಕರ್ಕೊಂಡು ಹೋಗೋಣ. ತಗೊಂಬಂದೆ ನಮ್ಮ ಪೌಡರ್, ಕೊಡಿಲ್ ನಾನೇ ಹಾಕ್ತೀನಿ. ಅಮ್ಮ ಅಪ್ಪನ ಹತ್ರ ನಂಗೆ ಹಾಕ್ಸ್ಕೊಳಕ್ ಇಷ್ಟ ಇಲ್ಲ. ಅಪ್ಪನೇ ಕಪ್ಪಗಿದ್ದಾನೆ. ಅಪ್ಪ ನನಗ್ ಪೌಡರ್ ಹಾಕಿದ್ರೆ ಏನ್ ಚೆನ್ನಾಗಿರುತ್ತಮ್ಮ. ಬೇಕಪ್ಪ, ಅಪ್ಪ ಕಪ್ಪಿದ್ರೆ ಸುಮ್ಮನೆ ನೆಟ್ಟಗೆ ಹಾಕು ಮಗುಗೆ. ಅಮ್ಮ ಪುಟ್ಟ ಇದ್ ಬಿಡು, ಇದು ಬಿಡು. ಅದ್ ಬಿಡು ಅದನ್ನ ಫಸ್ಟ್. ಅಪ್ಪ ಇದಕ್ಕೂ ಹಾಕು ಸ್ವಲ್ಪ. ನಾನು ಅದಕ್ಕೆ ಹಾಕ್ತೀನಿ ಕೊಡ್ಬಿಟ್ಟ. ನಾನು ಅದನ್ನ ಹಾಕು. ಬೇಡ ನೀನ್ ನನಗೆ ಹಾಕು. ನಾನ್ ನಿನಗೆ ಹಾಕ್ಲ ಬಿಡು. ಜರ್ಕೊ ಮಗುಗ್ ನಾನು ಅಪ್ಪ ಹಾಕ್ಬೇಕಂತ. ಸಾಕು, ಸುಮ್ನೆ ಜಾಸ್ತಿ ಆಗ್ತಾ ಇದ್ದಾನೆ. ಬೇಡ ಅವನು ನೀನು ಇದು ಅಮ್ಮ ಬೇಡ, ಅಪ್ಪನ ಕೈಯಲ್ಲಿ ಬೇಡ. ಅಮ್ಮ ಬೇಡ ಅಮ್ಮ. ಮಗುಗ್ ಸತಾಯ್ಸ್ ಬಿಡು. ಒಂದ್ ನಿಮಿಷ ಇದೆ. ಅಮ್ಮ ಮಗುಗ್ ಸತಾಯ್ಸ್ ಬಿಡ್ರಿ. ಕಣ್ಮುಚ್ಚಪ್ಪ, ಕಣ್ಮುಚ್ಚು. ಬ್ರೀಮ್ ಬ್ರೂಮ್ ರಾಮ್. ಜರ್ಕೊ ನನ್ ಮಗುಗ್ ನಾನು ಹಚ್ತೇನೆ. ಜರ್ಕೊ. ಏನಮ್ಮ ಮೇಕಪ್ ಮಾಡ್ತಾ ಇದ್ಯಮ್ಮ ನೀನು? ಬೆಳ್ಳು ಕಾಣ್ಬೇಕಮ್ಮ. ನೀನೇನಮ್ಮ ಆತರ ಮೇಕಪ್ ಮಾಡ್ತಾ ಇದೀಯ ನೀನು? ಏನೋ ನಮ್ಮಮ್ಮ ಇದನ್ ಮಾಡಿದ್ರೆ ಕೊಲಾಬ್ರೇಷನ್ ಏನೋ ಸಿಕ್ಕಿಕ್ ಬಿಡುತ್ತೆ ಅಂತ ಅಮ್ಮಗೆ. ನೋಡು, ಈ ತರ ಕೊಲಾಬ್ರೇಷನ್ ಹುಡುಕ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ. ಹಂಗ ಯಾರು ಹಾಕ್ತಾರ ಸೈಡಿಗೆ ಬಾಯ್ಲಿ ಪೌಡರ್ ಸಾಕು ಅಮ್ಮ. ಹಂಗ ಹಾಕ್ತಾರ ಪೌಡ್ರು. ಅಮ್ಮ ನೀನ್ ಏನಮ್ಮ ಸುಮ್ನೆ ಡೌ ಮಾಡ್ತಾ ಇದೀಯ ಅವಾಗ್ಲಿಂದ. ನನ್ ಸಪೋರ್ಟ್ ಅಂತ ಇಲ್ಲ ನೀನು. ಹಂಗ ಹಾಕದಲ್ಲ, ಸುಮ್ನೆ ಇರು. ನಾನು ನೀಟಾಗಿ ಹಾಕಿದ್ದೆ ಹೆಂಗೋ. ಅಮ್ಮ ಚೆನ್ನಾಗ್ ಕಾಣ್ತಾ ಇದೀನಿ ನಾನು. ಇದ್ ಕೊಡು. ಕಣ್ಗೋಗಿಲ್ಲ ಅಲ್ಲ ಪುಟ? ಇಲ್ಲ. ಓಕೆ, ಎಲ್ಲಿ ಅಮ್ಮ ನಾನ್ ಚೆನ್ನಾಗ್ ಕಾಣ್ತಾ ಇದೀನಾ? ಅಮ್ಮ ಚೆನ್ನಾಗ್ ಕಾಣ್ತಾ ಇದೀನ ಅಮ್ಮ? ಎಂತದು ಕಾಣಿಸ್ತಿಲ್ಲ. ನಿನ್ ತಲೆ ಮೇಲೆ ಎಲ್ಲ ಹಾಕೋನವನು. ನೀನು ಹಾಕೋ ಅವನಿಗೆ ತಲೆ ಮೇಲೆ ಒಂದೆರಡು. ಕಾಜಲ್ ಗೀಜಲ್ ಇಲ್ವಾ ಅಂತ? ಕಾಜಲ್ ಹಾಕ್ಬೇಕು ನನ್ ಮಗಂಗ್. ನಾನು ಇದ್ದೀನಲ್ಲ. ಅಮ್ಮ ಅವನಿಗಿಡು. ಅಮ್ಮ ಎಲ್ಲಿಡು? ದೃಷ್ಟಿ ಆಗ್ದಂಗೆ ಇಡು ಅವನಿಗೆ. ಅಮ್ಮ ಎಲ್ಲಿಡ್ತೀಯಾ?
ಅಮ್ಮ ಎಲ್ಲಿ ಇಡ್ತೀಯ ಅಮ್ಮ? ಕಾಲ್ ಕೊಡು, ಲೆಫ್ಟ್ ಕಾಲು. ಯಾಕೆ ಈ ಲೆಫ್ಟ್ ಬೇಡ, ಇಲ್ಲಿ ಇಡು. ಇಲ್ಲಿ ಇಡಮ್ಮ, ಅಲ್ಲಿ ಮುಂದೆ ಇಡಮ್ಮ, ಮಕ್ಕಕ್ಕಿಡಮ್ಮ. ಗಡ್ದಲ್ಲಿ ಎಲ್ಲಮ್ಮ ಕಾಣಿಸುತ್ತೀನಿ ಗಜಲಾಗ್ಬಿಟ್ಟು ಹುಡುಕೊಂಡು ಬಗ್ದಿಡ್ತಾ ಇದ್ರು ಕಾಣಲ್ಲ ಕಣಮ್ಮ. ಓ ಅಮ್ಮ, ಅಮ್ಮ ಇದನ್ನ ಯಾಕೆ ಹಾಕ್ತಾರೆ? ಎಲ್ಲಿ ಅವನಿಗೆ ಒಂಚೂರು ಬೊಟ್ಟಿ ಕಣ ಕಾರೇ ಶುದಾಸಿ. ಓಕೆ, ರೆಡಿ ಆಗ್ಬಿಟ್ಟಿದೆ, ನೀವು ಕರ್ಕೊಂಡು ಮಲಗೋಗೋಣ. ಅಮ್ಮ ಅಪ್ಪ ಚಪ್ಪನ್ ಮಾಡ್ಬಿಟ್ಟ ನನ್ನ. ಅಯ್ಯೋ ಅವನೊಂದ್ ದೊಡ್ಡ ಚಪ್ಪರ್ ಬಿಡ್ಬಿಟ್ಟ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಓಕೆ ಗೈಸ್, ಇವಾಗ ನನ್ನ ಮಗುನ ಪಾಪ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ ಆಟ ಆಡ್ಸಕ್ಕೆ ಮಾಲಿಗೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅವ್ನು ತುಂಬಾ ಮನೆಯಲ್ಲಿ ಇವತ್ತು ವೆಕೇಶನ್ ರಜಾ ಇರೋದ್ರಿಂದ ನಾವು ಸಂಡೇ ಏನು ಆಗಲ್ಲ. ನಾನು ಸ್ವಲ್ಪ ಡ್ಯಾಡಿ ತರ ಕಾಣಬೇಕು, ಅದಕ್ಕಿಂತ ಒಳಗಡೆ ಇಟ್ಕೊಂತೀನಿ ಜಾಸ್ತಿ. ನಾನು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣ್ತಾ ಇದೀನಿ. ಇವಾಗ ಮಗುನ ಕರ್ಕೊಂಡು ಟ್ರಾಂಪಲಿನ್ ಕರ್ಕೊಂಡು ಆಟ ಆಡಕ್ಕೆ ಕರ್ಕೊಂಡು ಹೋಗೋಣ, ಬನ್ನಿ, ಲೆಟ್ಸ್ ಗೋ. ಬಾ ಪುಟ್ಟ, ಕೈ ಹಂಗೆ ಇಟ್ಕೋಬಾರ್ದು ಬಿಡು, ಗಲೀಜ್ ಮಾಡ್ಕೋಬಾರ್ದು. ಹಾಲ್ ಹಿಂಗ್ ಬಂದ್ಬಿಡುತ್ತೆ ಹಿಂಗೆ ಮುಂದ್ಗಡೆ. ಇಲ್ಲ, ಹಾಲ್ ಬರುತ್ತೆ. ಅದ್ರಲ್ಲಿ ಎಲ್ಲಿಂದ ಹಾಲ್ ಬರುತ್ತೆ? ಇಲ್ಲಿ ಇಟ್ಕೋ. ಇದು ಹುಷಾರಪ್ಪ, ನೀನು ಎಲ್ಲೆಲ್ಲೋ ಇಟ್ಕೊಂಡಿರ್ತೀಯ ಅದನ್ನ ಬೆಳ್ಳ ತಗೊಂಡು. ಇವಾಗ ಮತ್ತೆ ತಗೊಂಡು ಬಾಯಿಗೆ ಇಕ್ಕೊಂಡ್ಬಿಟ್ರೆ ಏಲ್ ತಿಂದಂಗ ಆಗಲ್ವಾ? ಹಂಗೆಲ್ಲ ಮಾತಾಡ್ಬೇಡಿ ನನ್ ಮಗು ಹತ್ರ ನೀವು. ಸರಿ ಆಯ್ತು, ನೀನು ಇಕ್ಕೊಂಡ್ಬಿಡು. ಅಮ್ಮ ಅಮ್ಮ ಏನ್ ಪುಟ್ಟ? ಅಪ್ಪ ಆಕ್ಟಿಂಗ್ ಲೈಕ್ iPhone 17 Pro Max ಚಪ್ರಿ. ವಾಟ್ ಯು ವಾಂಟ್ ಟು ಟೆಲ್ ಟು ಅಪ್ಪ? ಅಪ್ಪನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡ ಪುಟ್ಟ. ಏನ್ ಚಪ್ರಿ ಗಿಪ್ರಿ ಅಂತ ನೀನೇ ಹೇಳ್ತೀಯ ಅಪ್ಪಂಗೆ ಚಪ್ರಿ ಅಂತ? ನಾನು ಹೇಳೋದೇ ಇಲ್ಲ ಅಪ್ಪಂಗೆ. ನೀನ್ ಏನ್ ಗೊತ್ತಾ ಪುಟ್ಟ, ನಿಮ್ ತಂದೆಗೆ ನೀನ್ ರೆಸ್ಪೆಕ್ಟ್ ಕೊಡ್ಬೇಕು. ನೀನ್ ನನ್ನ ಎಷ್ಟು ಕೊಡ್ತೀಯ, ನಿಮ್ಮ ಅಪ್ಪನ ಅಷ್ಟೇ ಪ್ರೀತಿ ಮಾಡ್ಬೇಕು. ನಾನು ಇವಾಗ ಚೇಂಜ್ ಮಾಡಕ್ ಆಗಲ್ಲ ನನ್ನ ಗಂಡನ್ನ. ನೀನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅಮ್ಮ ಎಷ್ಟಂತ ಅಡ್ಜಸ್ಟ್ ಮಾಡ್ಲಿ ಅಮ್ಮ? ನೀನೇ ಚೇಂಜ್ ಮಾಡ್ಬಿಡ್ತೀಯಲ್ಲ ಮಗುನ, ಇನ್ನೊಂದ್ ಮಾಡ್ಕೊಂಡ್ಬಿಡೋಣ ಅಂತ್ಯ. ಅದು ಮಾಡ್ಕೊ. ಅಮ್ಮ ಮಾಡ್ಕೊಂತ್ಯಾ? ಇಲ್ಲ ಪುಟ್ಟ, ನೀನೊಬ್ನೇ. ಅಮ್ಮ ಮಾಡ್ಕೊಂತ್ಯಾ? ಇಲ್ಲ ನೀನೊಬ್ನೇ. ಅಮ್ಮ ಮಾಡ್ಕೊಂತ್ಯಾ? ನಾನ್ ಮಾಡಲ್ಲ ಪುಟ್ಟ. ಬನ್ನಿ ಗೈಸ್, ಇವಾಗ ನಮ್ಮ ಮಗುನ ಕರ್ಕೊಂಡು ಟ್ರಾಂಪಲಿನಿಗೆ ಆಟ ಆಡ್ಸಕ್ಕೆ ಕರ್ಕೊಂಡು ಹೋಗೋಣ. ಎತ್ತು ಸುಮ್ಮನೆ ಇರಿ, ಬನ್ನಿ ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಅಮ್ಮ ಪುಟ್ಟ, ಇವೆರಡು ಅರ್ಧಂಬರ್ಧ ಜಾಸ್ತಿ ವರ್ಡ್ಸ್ಗಳು ಹೋಗೋದು ಬೇಡ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತೀನಿ ನಾನು. ಅದಕ್ಕೋಸ್ಕರ ನನ್ನ ಸಂಸಾರ ಕರ್ಕೊಂಡು ನಾನು ಇವತ್ತು ರಜಾ ಇತ್ತು ಅಂತ ಹೇಳ್ಬಿಟ್ಟು ಆಟ ಆಡಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಸಂಡೇ ಡೈಲಿ ಅಮ್ಮನ ಜೊತೆ ಆಟ ಆಡೋದು? ನನ್ನ ಯಾವತ್ತೋ ವಾರಕ್ಕೆ ಒಂದ್ಸಲಿ ಆಚೆ ಕರ್ಕೊಂಡ್ ಬರ್ತೀಯ, ಅಮ್ಮನ ಜೊತೆ ಡೈಲಿ ಆಟ ಆಡ್ತೀಯಾ? ಲೇ ಅಲ್ಕ ಮಗನೆ, ಅವ್ನು ಕೆಡ್ದಾಗ ಮಾತಾಡ್ತಾವ್, ನೀನ್ ಎಲ್ಲಕ್ಕೂ ಹ್ಞೂ ಅಂತ ಇದೆಯಲ್ಲ. ಲೇ ಏನೇ ಕಲ್ಸಿದ್ಯಾ ನೀನು? ಅಮ್ಮ ನೀನೇ ಹೇಳು, ಅಪ್ಪ ನಿನ್ ಜೊತೆ ಡೈಲಿ ಹೈಡ್ ಅಂಡ್ ಸೀಕ್ ಆಡಲ್ವಾ? ಏನು ಅದ್ ಕಟ್ಟ ಮೇಲೆ ನಾನು ಹುಟ್ಟಿದ್ದು. ನೀನ್ ಎಲ್ಲಪ್ಪ ಹುಟ್ಟಿದ್ದು? ನೀನ್ ಲಾಸ್ಟ್ ವಿಡಿಯೋದಲ್ಲಿ ಅಡಪ್ ಮಾಡ್ಕೊಂಡು ನೀನ್ ಆಲ್ರೆಡಿ 100 ರೂಪಾಯಿ ಆಕ್ಟಿವ್ ಮಾಡ್ತಾ ಇದೆಯಲ್ಲಪ್ಪ ನೀನು ಹುಟ್ಟಿಲ್ಲಪ್ಪ. ಇಲ್ಲಿ ಕರ್ಕೊಂಡ್ ಬಂದಿರೋದು ನಾನು, ಒಟ್ನಲ್ಲಿ ಕರ್ಕೊಂಡ್ ಬಂದೆ ತಾನೆ? ಕರ್ಕೊಂಡ್ ಬಂದೀನಿ, ಅದೇ ತಪ್ಪು ಮಾಡಿರೋದು ನಾನು. ಅದು ಇಂಪಾರ್ಟೆಂಟ್. ಇಲ್ಲ ನನ್ನ ಮಗನ ಬಗ್ಗೆ ನಿಮಗೆ ಮಗು ಇರ್ಲಿಲ್ಲ ಅಂದ್ರೆ ನೀವ್ ಬೇರೆಯವ್ರ ಮಗು ನೋಡ್ಕೊಂಡು ಓ ನನ್ಗೂ ಮಗು ಬೇಕು ನನ್ಗೂ ಮಗು ಬೇಕು ಅಂತ ಹೇಳ್ತಾ ಇದ್ರಿ. ಹೆವಿ ಆಸೆ ಇತ್ತು ನಿನ್ ತರ ಒಂದು. ಮತ್ತೆ ಇವಳು ಹೊಸ ನಾಯಿ ತಗೊಂಡ್ಬಂದವಳಲ್ಲ, ಅದಕ್ಕೇನ್ ಹೇಳೋದು? ಅದು ನಾಯಿಯೇ ಅಲ್ಲ ಅದು. ಹಂಗಾರೆ ನೀನ್ ನಾಯ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮಗುಗಂಗೆಲ್ಲ ನನ್ನೇ ಸಾಕಾಗ್ತಾ ಇಲ್ಲ, ನಮ್ಮಮ್ಮ ಯಾವ್ದೋ ನಾಯಿ ಬೇರೆ ತಗೊಂಡ್ಬಂದಿದ್ದಾರೆ. ಓಕೆ, ಇವಾಗ ನಿನಗೆ ನಾಯಿ ಬೇಕಾ ಇವನ್ ಬೇಕಾ? ನನಗೆ ನನ್ನ ಮಗನೇ ಬೇಕು. ಯಾವ ಮಗ? ಅಮ್ಮ ನಾಯಿ ಹಂಗಾರೆ ಬೇಡ, ಆರ ಬೇಡ. ಅಮ್ಮ ಆಯ್ತು, ಇವಾಗ ಓವರ್ ಆಕ್ಟಿಂಗ್ ಮಾಡ್ಬೇಡ್ರಿ ನೀವು. ನನಗೆ ಕ್ರಿಂಜ್. ಅಪ್ಪ ಅಪ್ಪ ಒಂದ್ ಸ್ವಲ್ಪ ಡೋಂಟ್ ಸ್ಪೀಕ್. ಓಕೆ, ಇಲ್ಲ I'm only controlling not to speak bad words. ಓಕೆ. ಇವಾಗ ನಮ್ಮ ಮಗುದು ಕರ್ಕೊಂಡು ಆಟ ಆಡಕ್ಕೆ ಕರ್ಕೊಂಡು ಹೋಗೋಣ ಗೈಸ್, ಲೆಟ್ಸ್ ಗೋ. ಇವಾಗ ಬನ್ನಿ ಹೋಗೋಣ, ನಮ್ಮ ಮಗು ಏನೇನು ಆಟ ಆಡುತ್ತೆ ಅಂತ ತೋರಿಸ್ತೀನಿ. ಇವತ್ತು ಚೆನ್ನಾಗಿರೋ ಸಂಡೇನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಣ. ಅಪ್ಪ ಫಸ್ಟ್ ಇದಾಡೋಣ. ಯಾವ್ದಾಡೋಣ? ತಗೋಫರು ನೀನು ಅಮ್ಮ ಹೇಳಿರಿ, ನಾನು ಒಬ್ನೇ ಹೇಳಿತೀನಿ. ಓಕೆ ಬಾ ಪುಟ್ಟ. ಬಾ. ನಿಧಾನ ಕೇಳಿ, ಯಾರು ಬಿಡ್ತಾರೆ? ಆಡು ಪುಟ್ಟ. ಅಮ್ಮ ಪುಟ್ಟ ಜೋರಾಗಿ ಹೇಳಿ, ನನಗೆ ಹೇಳಿ ಅಪ್ಪ, ಹೇಳಿ ಅಪ್ಪ ನೀನು. ಪುಟ್ಟ ಏನಪ್ಪ? ಎಲ್ಲೇ ಹೋದೆ ಅಜೀಬ್ ಮಾಡೋದೇ ಆಯ್ತು. ನೀನು ಅಪ್ಪ ನನ್ನ ಏನಪ್ಪ ಯಾಕಂತ ಹುಡ್ಸ್ಬಿಟ್ರೋ ನೀವು ನನ್ನ? ನಿನ್ನ ಹುಡ್ಸಿಲ್ಲಪ್ಪ, ಯಾಕಪ್ಪ ಈ ತರ? ಯಾಕಪ್ಪ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೋ ನನ್ನ? ಏನೋ ಅನ್ಸದೆ, ಯಾವ್ದೋ ಚಪ್ಪರ್ ಫ್ಯಾಮಿಲಿಗೆ ಬಂದ್ಬಿಟ್ಟಿದೀನಿ ಅಂತ.
ನನ್ ಮಗ ಮೂರು ಎಲ್ಲಾ ಕಡೆ ಮನ ಮರ್ಯಾದೆ ತೆಗಿಯೋದೇ ಆಯ್ತು ಅಮ್ಮ ನೀನು ನನ್ಗೆ. ನೋಡು ಅವ್ನ ಅಮ್ಮನ್ ಯಾವ ತರ ಹಾಕ್ಸಿದ್ಯಾ ನನ್ಗೆ. ಅವಳು ಒಳ್ಳೆ ಕಲ್ಪನೆ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ. ಲೈಟ್ ಇಸ್ ಯಾವ ತರ ಸಾಕ್ಸ್ ಹಾಕ್ಸ್ತಾರೆ ನಂಗೆ ಯಾರು? ಪುಟ್ಟ ನಾನು ಅಳ್ತಾ ಇದೀನಿ ಅಲ್ಲಿ ನಿಂತ್ಕೊಂಡು. ನಮ್ಮಮ್ಮ ಸುಮ್ನೆ ಡವ್ ಮಾಡ್ತಾಳೆ. ಏನಂದಿದ್ದು? ನಮ್ಮಮ್ಮ ಸುಮ್ಮನೆ ಡೌ ಮಾಡ್ತಾಳೆ ಅಂತ. ನಾನು ಅಳ್ತಿದ್ದೆ ಅಲ್ಲಿ. ಅಮ್ಮ ಬಾ ಮತ್ತೆ ಆಡೋಣ ಬಾ. ಅಲ್ಲಿ ಹೋಗು, ಹೇಳಿ ಕರೆಕ್ಟ್ ಆಗಿ ಹೇಳಿ. ಲೆಟ್ಸ್ ಗೋ ಅಮ್ಮ. ಲೆಟ್ಸ್ ಗೋ ಪುಟ್ಟು. ಸ್ಟಾರ್ಟ್. ಅಮ್ಮ ಪುಟ್ಟ ಬೈಗನ್. ಫಸ್ಟ್ ನೀನ್ ನನಗೆ ಹೆಂಗ್ ಬೀಳಿಸ್ತೀಯ? ಅಮ್ಮನ್ ಬೀಳಿಸ್ತಾರ? ನೋಡು ಏಟಾಯ್ತು, ಊದ್ಕೊಂಡ್ಬಿಡ್ತಿಲ್ಲಿ. ನಾನೇನು ಮಾಡಿಲ್ಲ, ನಾನು ಆಟಾಡೇ ಇಲ್ಲ. ಎಲ್ಲೇ ಹೋದೆ ಬರೀ ನನ್ ಮಾನ ಮರ್ಯಾದೆ ತೆಗಿಯೋದೇ ಆಯ್ತು ನೀನು. ನೀನ್ ಅಮ್ಮನ ಅಥವಾ ಅಡಾಪ್ಟೆಡ್ ಅಮ್ಮನ ಅಪ್ಪಂಗೆ? ನನಗಾಕಪ್ಪ ಅವಳು ಅಮ್ಮ ಆಗ್ತಾಳೆ. ಅಡಾಪ್ಟೆಡ್ ಅಮ್ಮ ನೀನು. ಏನಾಯ್ತಮ್ಮ, ಏನಾಯ್ತು ಶ್ರೀಮತಿ ಅವರೇ? ಯಾಕೆ ಈ ತರ ಇಲ್ಲ ಇರ್ಲಿ ಏನ್ ಮಾಡಕ್ ಆಗಲ್ಲ. ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟಮ್ಮ ನೀನು. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಯಾವ್ದೋ ಚಪ್ಪರಿಗೆ ಜನ್ಮ ಕೊಟ್ಟಿಲ್ಲ, ಒಳ್ಳೇದಾಯ್ತು ಅಡಾಪ್ಟಿಕ್ ಮಾಡಿದ್ಯಾ ನೀನು. ಜನ್ಮ ಕೊಟ್ಟಿರೋ ಅಡಾಪ್ಟೆಡ್ ಚಪ್ಪರ. ಓಕೆ, ಬೇರೆ ಕಡೆ ಕರ್ಕೊಂಡು ಹೋಗೋಣ ಬಾ. ಇಲ್ಲಿ ಬೇಡ. ನೋಡು ಯಾವ ತರ ಊದ್ಬಿಟ್ಟಿದ್ಯಾ. ಮಾತಾಡಲ್ವಾ ನೀನು? ನಾನ್ ಅವಾಗ್ಲಿಂದ ಮಾತಾಡ್ತಾ ಇದ್ದೀನಿ, ನೀನೇ ಅವಾಗ್ಲಿಂದ ಅಪ್ಪನ ಹತ್ರ ಮಾತಾಡ್ತಾ ಇರೋದು. ನೀನಂದ್ರೆ ಮಾತಾಡಲ್ವಾ? ಇವಾಗ ಡೇಟ್ ಆಗಿದ್ ನನ್ನಿಂದ ನನಗೆ ಬೀಳಿಸ್ದೆ ನೀನು. ಎಲ್ಲಿ ಲೇಟ್ ಆಯ್ತು ತೋರ್ಸು. ನಿಂಗೆ ಎಲ್ಲಿ ಏನು ಲೇಟ್ ಆಗಿಲ್ಲ, ಬರೀ ಡವ್ ಹೊಡಿಯೋದೇ ಆಯ್ತು. ನೀನು ಅಪ್ಪಂಗೂ ಡವ್ ಹೊಡಿಯೋದಾಯ್ತು, ಪಕ್ಕದ ಮನೆಯವ್ರಿಗೂ ಡವ್ ಹೊಡಿತಾ ಇದೀಯ ಇನ್ನ ಇವಾಗ. ನೋಡ್ದೆ, ನಾನು ಅಪ್ಪಂಗೆ ಹೇಳ್ಬಾರ್ದು ಅನ್ಕೊಂಡಿದ್ದೆ. ಅವ್ನ ಅಂಕಲ್ ನನಗೆ ಚಾಕ್ಲೇಟ್ ಕೊಟ್ಟ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇಲ್ಲ ರೀ, ನಾನಂತ ಕೆಲ್ಸಗಳು ಮಾಡಲ್ಲ. ನಂಗೆ ನಿನ್ ಮೇಲೆ ನಂಬಿಕೆ ಇದೆ ಬಿಡಮ್ಮ. ಮತ್ ಮಗು ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲೆ ನಂಬಿಕೆ ಇಲ್ಲ. ನಿನಗೆ ಅಂತ ನೀನ್ ಬಿಟ್ರೆ ಪಕ್ಕದ ಮನೆ ಆಂಟಿ ಕೊಟ್ಟು ಬಂದಿರ್ತೀಯ ಚಾಕ್ಲೇಟ್. ಪಕ್ಕದ ಮನೆ ಆಂಟಿ ಇರೋದ್ ನಿನ್ ಫ್ರೆಂಡ್ ತಾನೆ. ಬರಲ್ಲ, ಆಂಟಿಗೆ ಡೈರೆಕ್ಟ್ ಚಾಕ್ಲೇಟ್ ತಿನ್ಸ್ಬಿಟ್ಟೆ ಬರೋದು ನಾನು ಆಚೆ. ಪಕ್ಕದ ಮನೆ ಆಂಟಿ ಇರೋದ್ ನಿನ್ ಫ್ರೆಂಡ್ ತಾನೆ. ಓ ಪುಟ್ಟ ಟ್ರಾಂಪಲ್ ನಾನು. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಪುಟ್ಟ ಇವಾಗ ಸಣ್ಣ ಇದೀರ bro. ನನ್ ಹೌದು ಮಗನ್ಗೆ bro. ಅವ್ರ ಅಪ್ಪ ಮೇಲ್ ಕರ್ಕೊಂಡು ಹೋಗ್ತಾ ಇದಾರೆ. ಇದ್ರಲ್ಲಿ ಆಟ ಆಡೋದು ಮೇಲು. ಅಷ್ಟು ಕರೆಕ್ಟ್ ಆಗಿ ಕನ್ನಡ ಮಾತಾಡಮ್ಮ ನೀನು. ನನ್ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರಿಗೂ ಗೊತ್ತು. ಬ್ರೋ ಬಿಡಿ ಬ್ರೋ, ಬೇಡ ಬ್ರೋ. ಅಪ್ಪ ಪುಟ್ಟ ನಿಂಗ್ ಕರೆಕ್ಟ್ ಆಯ್ತಾ? ಅದು ನೀನ್ ಬೀಳ್ಬಾರ್ದು. ನೀನ್ ಮುಖ್ಯ ನಂಗೆ, ನೀನೇ ಮುಖ್ಯ ನಂಗೆ. ಅಪ್ಪ ಬಿದ್ರೇನು ತಲೆನೋವೇನಿಲ್ಲ ತಾನೆ? ಕೇಳಿಸ್ಕೋ, ಅವನೋದ್ರೆ ಇನ್ನೊಬ್ಬನ್ ಮಾಡ್ಬೋದು, ನಾನು ಹೋದ್ರೆ ಇನ್ನೊಬ್ಬನ್ ಎಲ್ಲಿಂದ ತರ್ತೀಯ? ಅಮ್ಮ ಅಮ್ಮ ಹಾರ್ಟ್ ಟಚ್ ಮಾಡ್ಬಿಟ್ರಿ ನೀವು. ಅಮ್ಮ ನನ್ ಬೇರೆ ಕಡೆನೆ ಟಚ್ ಆಯ್ತು, ನಿನ್ಗೇನೋ ಹಾರ್ಟ್ ಟಚ್ ಆಯ್ತು ಅಲ್ಲಿ. ಬೇರೆದ್ ಮಾಡಿ ಬೇರೆ ಪುಟ್ಟ ನೋ ಬ್ಯಾಡ್ ವರ್ಡ್ಸ್. ಅಮ್ಮ ಪುಟ್ಟ ಆಡು, ಹುಷಾರು. ಅಮ್ಮ ಹೋಗ್ಲಾ ಮೇಲೆ? ಹೋಗು, ಮೇಲೆ ಹೋಗ್ಬಿಟ್ಟು ಬೇಗ ಬಾ. ಮೇಲೆ ಹೋಗ್ಬಿಟ್ಟು ಬೇಗ ಬರಕ್ ನಾನೇನು ದೇವ್ರಾ? ಪುಟ್ಟ ನನ್ನ ಹತ್ರ ಆರ್ಗ್ಯೂ ಮಾಡ್ತಿದ್ದಾನೆ, ಹೋಮ್ವರ್ಕ್ ಮಾಡಕ್ ಕೂಡ್ಸ್ಬಿಡ್ತೀನಿ. ಮನೆಯಿಂದ ಏನ್ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದೆ ನಾನು ನಿಂಗೆ? ಅಮ್ಮ ನಿನ್ ಮನೆಯಿಂದ ಹೇಳಿದ್ದು ನನಗೆ ಬೇಲ್ಪುರಿ ಕೊಡ್ತೀನಿ, ಪಾನಿಪುರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪುಟ್ಟ ಮಗು ಮೇಲೆ ಕೈ ಮಾಡ್ತಿದ್ದೇನೆ. ಸೈಡಲ್ಲಿ ಅಮ್ಮ ಅಪ್ಪ ₹2 ಆಕ್ಟಿಂಗ್ ಮಾಡ್ಬಿಟ್ಟ ಇವಾಗ ಜಾಸ್ತಿ. ನನ್ ಮಗ ರೀ, ನಾನು ಹೆಂಗಾದ್ರೂ ಒಂದ್ ಜೊತೆ ಬಾರ ಮೇಲೆ ಕೆಳಗಡೆ ಬಾ. ಲೆಟ್ಸ್ ಗೋ ಅಮ್ಮ. ಹೋಗು ಪುಟ್ಟ, ಬಾಯ್. ಹೋಗು ಪುಟ್ಟ ಬೇಗ. ನಿನ್ ದೇವ್ರ ಹತ್ರ ಕಳ್ಸ್ತಾ ಇದೀಯ ನನ್ನ? ಅಯ್ಯೋ, ನೀನಿಲ್ದೆ ಯಾರಿದಾರ ನಂಗೆ? ನೀನೇ ದೇವ್ರು. ನೀನೇ ದೇವ್ರಲ್ಲ. ಅಲ್ಲಿಲ್ವಾ ನಿನ್ ಗಂಡ ದೊಡ್ಡ ದೇವ್ರು? ನೋಡಿ
ಅಮ್ಮ ಸಾಕ ದೇವ್ರು ಪುಟ್ಟ ಕೆಳಗಿಂದ ಕೆಡ್ದಾಗ ಅಮ್ಮ ಜಾಸ್ತಿ ಮೇಲೆ ಹೋಗ್ಬಿಟ್ಟೆ ಬಾತ್ರೂಮ್ ಮಾಡ್ತೀನಿ ತಗ್ಬಿಡುತ್ತೆ ಪುಟ್ಟ ಕೆಳಗಿಂದ ತುಂಬಾ ಕೆಡ್ದಾಗ ಕಾಣಿಸ್ತಿದ್ಯಾ ನೀನ್ ಮೇಲೆ ಹೋಗು ಅಮ್ಮ ಎಲ್ಲಿ ಪುಟ್ಟ ಗಲೀಜು ಅಮ್ಮ ಬಾ ಕೆಳಗಡೆ ಬಾ ಪುಟ ಬಾ, ಜಾಸ್ತಿ ಹೊತ್ಬೇಡ ಬಾ, ಹೋಗ್ಬಿಟ್ಟು ಆಮೇಲೆ ಹಂಗೆ ಅನ್ಕೊಂಡ್ ಬಂದ್ಬಿಡೋದು. ಅಮ್ಮ ಬಿಟ್ಬಿಡಿದ್ರು ಒಂದೇ ಸಲ. ಹಂಗೆ ಬರಲ್ಲ ಬಿಡ್ರಿ. ಈ ನನ್ ಮಗ ಕಣೋ, ನನ್ ಮಗ ಕಣೋ. ಅಮ್ಮ ಭಯ ಆಗ್ತಾ ಇದೆ, ಹೆದರ್ಕೊಂಡ್ಬಿಡ, ನಾನು ಇದನ್ ಕೆಳಗೆ ನಾನು ಏನು ಮಾಡ್ತಿಲ್ಲ. ಅಮ್ಮ ಹೇತ್ಕೊಂತಾ ಇದೀನಿ. ನಿಂದ ಎಲ್ಲೋದ್ರು ಎತ್ಕೊಳ್ಳೋದು ಇದೆ ಆಯ್ತು ನಿಂದು. ಬಾ ಪುಟ್ಟ. ಅಯ್ಯೋ ಎಗರ್ಬೇಕು ಪುಟ್ಟ. ಅಯ್ಯೋ ಹೋಗಿ ಎಂತ ಮಗನ್ ಕೊಟ್ಟಿದಾರ ಅವರು. ಅಮ್ಮ ಅಲ್ಲಿಂದಾನೆ ಎಗ್ರಕ್ ಆಗಿಲ್ವಾ ಪುಟ್ಟ ನಿಂಗೆ? ಅಲ್ಲಿ ಮೇಲೆ ಎತ್ಕೊಂತ ಇದೆ ಅದಕ್ಕೆ. ನೋಡು ಚಡಿ ಗಿಡಿ ನೆಂದಿರ್ಬೇಕು, ಡೇಪರ್ ಹಾಕೊಂಡು ನೆಕ್ಸ್ಟ್ ಮಾತ್ಗೊಂಡು ಎತ್ಕೊಳ್ಳೋದಾಯ್ತು. ಇವನ್ ಹೆಸರು ಹೇತ್ಕೋ. ಬಾ ಪುಟ್ಟ ಎದೋಳು. ಅಪ್ಪ ನೀನ್ ಎತ್ತು. ಎದೋಳು ಪುಟ್ಟ, ಬೇರೆ ದಾಡು ಅಂತ ಎದೋಳು. ಅಪ್ಪನ ಆಡ್ಸೋಣ ಒಂದ್ಸಲಿ. ನನಗ್ serial ಆಗಲ್ಲ ಸರ್. ಇದು ಅರೆ ಹೇತ್ಕೋ. ಎದೋಳು ಪುಟ್ಟ, ಅವ್ರ ಆಡ್ಲಿ ಪುಟ್ಟ. ಎದೋಳು ಪುಟ್ಟ, ಅವ್ರ ಆಡ್ಲಿ ಪುಟ್ಟ. ನಾನ್ ಇವಾಗ ನಿಂಗ್ ಮರ್ಯಾದೆ ಕೊಡ್ಲಾ? ನೀನ್ ಅಕಸ್ಮಾತ್ ನನಗೆ ಮರ್ಯಾದೆ ಕೊಡ್ಲಾನೆ ನಿನ್ಗೆ ಸ್ಕೂಲ್ ಕಳ್ಸ್ಬಿಡ್ತೀನಿ. ಇವತ್ತು ಹಾಲಿಡೇ ಇದೆ ಅಂತ ನನ್ ಗಂಡನ ನಾನು ಫೋರ್ಸ್ ಮಾಡಿ ಕರ್ಕೊಂಡ್ ಬಂದಿರೋದು. ಎಂತದು ಇಲ್ಲ. ಕೆಲ್ಸ ಬಿಟ್ಟು ಬಂದ್ ನನ್ ಗಂಡ ಏನ್ ಸುಮ್ನೆನಾ? ನನ್ ಗಂಡ ಅಂದ್ರೆ ನಿಂಗೆ ಅಷ್ಟೊಂದು ಕೇವಲ ಆಗ್ಬಿಟ್ನ ಅವನು. ನಿನ್ ಗಂಡ ಯಾವ್ದೋ ಬೇರೆ ಆಂಟಿ ನೋಡ್ತಾನೆ, ಅದ್ ನಿನಗೆ ಕಾಣಿಸಲ್ಲ. ಪರವಾಗಿಲ್ಲ, ನನ್ ಗಂಡ ತಾನೆ. ಏನಾದ್ರೂ ಕೊನೆಗೆ ನನ್ನ ಹತ್ರ ತಾನೆ ಬರ್ತಾನೆ. ಹಾಗಾದ್ರೆ ಡೈಪರ್ ಹಾಕ್ಸು ನಿನ್ ಗಂಡಂಗೆ. ಯಾಕೆ ಹಾಕ್ಸ್ಬಿಡ್ಲಿ ನನ್ ಗಂಡಂಗ್ ನಾನು? ಎಲ್ಲೆಲ್ಲೋ ಎತ್ಕೊಂತಾನೆ. ನಾವು ನಂಗೆ ಎಲ್ಲ ಎತ್ಕೊಳ್ಳಲ್ಲ, ನೀನ್ ಎತ್ಕೊಳ್ಳೋದು. ಎದ್ದೋಳು ಪುಟ್ಟ. ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯ ಅಮ್ಮ ನೀನು ಅಪ್ಪನ ಮುಂದೆ. ಇವಳು ಹೇಳ್ತಿರೋದಕ್ಕೆಲ್ಲ ನನಗೆ ಯಾವ ಸಾಂಗ್ ನೆನಪಾಗ್ತದೆ ಗೊತ್ತಾ? ಕಾರೇಶು ದಾಸಿಯಾ ಕರಣೇಶು ಮಂತ್ರಿ ಪೂಜೇಶು ಮಾತಾ ಕಾರೇಶು ದಾಸಿ ಪುಟ್ಟ. ಇವಾಗ ಅಪ್ಪ ಆಡ್ಲಿ ಎದೋಳು ಪುಟ್ಟ. ಅವ್ರದ್ದು ಸ್ವಲ್ಪ ಸ್ಟ್ರೆಂತ್ ನೋಡೋಣ ನಾವು. ಅವ್ರದ್ದು ಹೆಂಗ್ ಕಾಣಿಸ್ತಾರೆ ಮೇಲಿಂದ ಅವರು ಅಂತ. ನೋಡಕ್ಕಾಗಲ್ಲ. ಅವ್ರ ಮೇಲಿಂದ ಹೆಂಗ್ ಕಾಣಿಸ್ತಾರೆ ನೋಡೋಣ. ಕೆಳಗ್ ನಿಂತ್ಕೊಂಡು ಅಮ್ಮ ಈ ತರ ಸ್ಟ್ರೆಂತ್ ಗಿಂತು ಮಾತಾಡಿದ್ರೆ ನಾನು ಏನ್ ಮಾಡ್ಲಿ? ಆಮೇಲೆ ನನ್ಗೂ ಸ್ಟ್ರೆಂತ್ ಬೇಕು ಅನ್ಸುತ್ತೆ ತಾನೆ. ಸ್ಟ್ರೆಂತ್ ಇದಾರಲ್ಲಪ್ಪ ನಿಮ್ಮ ಅಮ್ಮನ ಫ್ರೆಂಡ್ಸು ಅಂಟಿದ್ರು. ಇದ್ದೋಳು ಅಪ್ಪ ಆಡ್ಲಿ. ನಾನೇನ್ ಮಾಡ್ಲಿ? ಹೋಮ್ವರ್ಕ್ ಮಾಡ್ಸಕ್ ಕೂರ್ಸ್ಬಿಡ್ತೀನಿ ನಾನು. ಸರಿ ಇಲ್ಲ ನಾನು. ನಾನೇನ್ ಮಾಡ್ಲಿ? ಈ ಕಡೆ ಬಾ ಅಪ್ಪ ಮಾಡ್ಬೇಡ, ಆಡ್ಲಿ. ವಿಡಿಯೋ ಜಾಸ್ತಿ ಆಗ್ತೈತಿ ಬಾ. ನಾನು ಅಪ್ಪ ಆಡ್ಲಿ ಪುಟ್ಟ. ನಾನು ಆಡ್ಬೇಕು ಇವಾಗ. ಆಡು ಪುಟ್ಟ. ಇದೇನಿದು? ಏನಿದು? ಅಂಡರ್ವೇರ್ ಮೇಲ್ಗಡೆ ಹಾಕಿದೀನಿ. ಇವಾಗ ಅಪ್ಪ ಆಡ್ತಾರೆ ನೋಡೋಣ ರೀ. ಮೇಲ್ಗಡೆಯಿಂದಾನೆ ಬಿದ್ದೋಗ್ರಿ. ಅಮ್ಮ ನೋಡು ಅಪ್ಪ ಯಾವ ತರ ಹತ್ತುತ್ತಾ ಇದ್ದಾನೆ. ಯಾಕೆ ಹೇಳು ಇಷ್ಟೊಂದು ಹತ್ತುತ್ತಾ ಇರೋದು? ಅದು ಬೇರೆಯವ್ರ ಮನೆ ಪಕ್ಕ ಆ ಬಿಲ್ಡಿಂಗ್ ಅಲ್ಲಿ ಅಪ್ಪ ಬೇರೆ ಆಂಟಿಗೋಸ್ಕರ ಈ ತರ ಇದೇ ಕೆಲಸ ಮಾಡೋದು. ಏನ್ ಪುಟ್ಟ ಅಲ್ಲಿ ಮಾಡಿ ಮೇಲೆ ಹೋಗ್ಬಿಟ್ಟು ಬೇರೆ ಆಂಟಿಗೆ ರೋಸ್ ಕೊಟ್ಬಿಟ್ಟು ಬರ್ತಾನೆ. ಅರೇಂಜ್ ಮ್ಯಾರೇಜ್ ಏನು ಮಾಡಕ್ ಆಗಲ್ಲ ಪುಟ್ಟ. ಬಿದ್ಬಿಡ್ರಿ ಬಿದ್ಬಿಡ್ರಿ. ಬಿದ್ಬಿಡಪ್ಪ. ಅಪ್ಪ ಬೀಳು. ಅಪ್ಪ ಬೀಳು. ನಮ್ಮಪ್ಪ ಎಲ್ಲೆಲ್ಲೋ ಬೀಳ್ತಾನೆ. ನಮ್ಮಪ್ಪ ಒಂದ್ಸಲ ಫ್ಲಿಪ್ ಹೊಡೆದ್ಬಿಟ್ಟ ನಮ್ಮಪ್ಪ. ನಾನು ಅಟ್ಲೀಸ್ಟ್ ಅಲ್ಲಿಂದ ಜಂಪ್ ಮಾಡಿದೆ. ಅಯ್ಯೋ ನಮ್ಮಮ್ಮ ಹತ್ಬಿಟ್ರೆ ಅಷ್ಟೇನೆ. ಪುಟ್ಟ ಹುಷಾರು ಪುಟ್ಟ. ಆಮೇಲೆ ಅಮ್ಮ. ಅಲ್ಲ ಪುಟ್ಟ ಬೇಕಂತ ಹದ್ಬಿಟ್ಟೇನೋ ಒಂದ್ ಮುರ್ಕೊಂಡು ನಾಳೆ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ನೀನು ಹಂಗೆಲ್ಲ ಮಾಡಂಗಿಲ್ಲ. ಅಮ್ಮ ಇದು ಅರ್ಜೆಂಟು. ಅಯ್ಯೋ ಇವನ್ ಎಲ್ಲೋದ್ರು ಹೇತ್ಕೋ ಪುಟ್ಟ ಆಗ್ಬಿಟ್ಟವ್ ನೀನು. ಹೇತ್ಕೋ ಪುಟ್ಟ. ಹೇತು ಹೇತು ನಿನ್ ಡೈಪರ್ ಹಾಕಿಲ್ಲ ಅದಕ್ಕೆ ಎತ್ಕೊಂತ ಇರೋದಲ್ಲಿ. ಮಾತ್ಗೂ ಎತ್ಕೋತಿಯ. ಹೋಗಪ್ಪ. ನಿನ್ ತಿಂದ್ರೆ ಎತ್ಕೋತಿಯ, ನೀನು ಹೋಮ್ವರ್ಕ್ ಮಾಡಿದ್ರೆ ಎತ್ಕೋತಿಯ, ನಿನ್ ಸ್ಕೂಲಲ್ಲಿ ಎತ್ಕೋತಿಯ, ಮೇಡಮ್ ನೋಡಿದ್ರೆ ಎತ್ಕೋತಿಯ, ನನ್ನ ನೋಡಿದ್ರೆ ಎತ್ಕೋತಿಯ, ಅಪ್ಪನ್ ನೋಡಿದ್ರೆ ಎತ್ಕೋತಿದ್ಯಾ, ಇದು ಆಡುವಾಗ ಎತ್ಕೋತಿಯ, ಕೂತಿರ್ಬೇಕಾದ್ರೆ ಎತ್ಕೋತಿಯ, ನಗ್ಬೇಕಾದ್ರೆ ಎತ್ಕೋತಿಯ, ಅಳ್ಬೇಕಾದ್ರೆ ಎತ್ಕೋತಿಯ. ನೀನು ಹೇತು ನೀನು. ರೀ ರೀ ಅಯ್ಯೋ ರೀ 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 ಎದೋಳ್ರಿ. ಮಾಸ್ಟರ್ ಪೀಸ್ ಸಕಲಾಗಿತ್ತು. ರೀ ಕೇಳಿಸ್ಕೊಳ್ರಿ, ಹುಷಾರಾಗಿ ಆಡ್ರಿ. ಅಲ್ಲಪ್ಪ ನೀನು ಅಮ್ಮ ಅಲ್ಲ ಟವ್ ಮಾಡಿದ್ ಸಾಕು. ಒಂದ್ ನಿಮಿಷ ನಾನ್ ನಿನ್ ಮಗ, ಅವ್ನ್ ನಿನ್ ಹಸ್ಬೆಂಡು.
ಪಾರ್ಟ್ 1 ಅಲ್ಲಿ ಫುಲ್ಲು ಮಗನ ಪರವಾಗಿದ್ದಂತ ಅಮ್ಮ ಪಾರ್ಟ್ 2 ನಲ್ಲಿ ಯಾಕೆ ಫುಲ್ ಹಸ್ಬೆಂಡ್ ಪರವಾಗಿ ಬಂದ್ಬಿಟ್ಟವಳೆ? ನನ್ನ ಗಂಡನ ನಾನು ಯಾರ ಮುಂದೆನೂ ಬಿಟ್ಕೊಡಲ್ಲ. ದ ಓಜಿ ಪರ್ಫಾರ್ಮರ್ ಐ ಥಿಂಕ್ ಪಾರ್ಟ್ 1 ಅಲ್ಲಿ ಫುಲ್ಲು ಉಲ್ಟಾ ಇತ್ತು, ಇವಾಗ ಪಾರ್ಟ್ 2 ನಲ್ಲಿ ಫುಲ್ ಉಲ್ಟಾ ಬಂದ್ಬಿಟ್ಟಿದೆ. ಅಮ್ಮ ಎತ್ಕೊಂಡ್ಬೇಡ, ಈ ತರ ಕೊಟ್ಟೆನೆ, ನೀನೆಲ್ಲ ಹಾಳು ಮಾಡಿರೋದು ಜನನ. ಏತ್ಕೊಂಡ್ಬೇಡ ಅಂತ ಹೇಳ್ಕೊಟ್ಟು ಹಾಳು ಮಾಡಿರೋದು ಜನ. ನಿನಗೆ ಒಳ್ಳೇದು ಹೇಳ್ತಾ ಇದ್ದಾಳಪ್ಪ, ನಿನ್ ಸ್ಮೆಲ್ ಬತ್ತಿ ಅಂತ. ಇವಾಗ ನನ್ನ ಗಂಡ ಮತ್ತೆ ನನ್ನ ಮಗ ಆಟ ಆಡ್ತಾರೆ. ಇದು ಒಂದು ಇದು ಒಂದು ಸಂದರ್ಭ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ನಾನು ನಮ್ಮ ಅಮ್ಮಂಗೆ ಹೊಸ ಅಪ್ಪ ಕರ್ಕೊಂಬರಕ್ ಮೇಲೆ ಹೋಗ್ತಾ ಇದ್ದೀನಿ. ನೋಡು ಎಷ್ಟು ಖುಷಿಯಾಗಿದ್ದಾರೆ. ಅದು ಬೈ ಮಿಸ್ಟೇಕ್. ಅದು ನಾನು ಒಂದ್ 2ನೇ ಫ್ಯಾಮಿಲಿ ತಗೊಂಬರಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ ಮತ್ ನಾನೇನ್ ತೆರಿಲ ಕುತ್ಕೊಂಡು ಹತ್ರಿ ಬೇಗ ಬೇಗ. ಅಮ್ಮ ಪುಟ್ಟ ನಿನ್ ಗಂಡ ವೇಸ್ಟು. ಅಯ್ಯೋ ಹಂಗೆಲ್ಲ ಹೇಳ್ಬಾರ್ದು. ಅಪ್ಪಂಗೆ ನೀನ್ ಕೆಳಗ್ ಬಾ ಫಸ್ಟ್. ಬಂದ್ಬಿಡ್ಲಾ? ಬಂದ್ಬಿಡು. ಬ್ರೋ ಬಿಲ್ ಪಕ್ಕನ ಏನು ಆಗಲ್ಲ ತಾನೆ? ಅಮ್ಮ ನಾನು ಅಮ್ಮ ಇಲ್ಲ ಇದೀನಿ. ಅಮ್ಮ ಪುಟ್ಟ ನೀನು ಅಲ್ಲಿಂದ ಎಗದ್ರೆ ಅಮ್ಮ ಭಯ ಆಗ್ತಾ ಇದೆ. ನೀನ್ ಭಯ ಪಡುವಂತ ಹೇತ್ಕೊಬಿಡ್ತೀವ ಅಂತ ಭಯ ಆಗ್ತಿದೆ. ಕೆಳಗ್ ಬಾ ನೀನ್ ಫಸ್ಟ್. ಅಮ್ಮ ನೀನ್ ಇದೇ ತರ ಹೇತ್ಕೋ ಪುಟ್ಟ ಬಾರೋ. ಬ್ರೋ ಐ ಆಮ್ ವೆರಿ ಸ್ಕೇರ್ಡ್. Bro, fuck. This was like crazy. Because I can't touch that, no? ಅದು ಬೇರೆ ಕಡೆ ಅವರು ಬೆಂಡ್ ಹಾಕೊಂಡಿರ್ತಾರೆ. So it's very easy. ಪುಟ್ಟ ಬಾ ಎದೋಳು ಬೇಗ. ಇನ್ನ ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಮಾಡ್ಬೇಕು ನೀನು. ಅಮ್ಮ ಹೋಗಮ್ಮ, ಹೋಮ್ವರ್ಕ್ ನೀನ್ ಮಾಡ್ಕೋ. ಏನೋ ವಾರಕ್ಕೆ ಒಂದ್ಸಲಿ ಆಚೆ ಕರ್ಕೊಂಡ್ಬರ್ತೀಯ ಅಷ್ಟೇ. ಡೈಲಿ ಹೆಚ್ಚಿ ಅಲ್ವಾ ಬರ್ದಿ ಹೋಮ್ವರ್ಕ್ನ. ನೀನು ಅವಳು ಟೀಚರ್ ನೋಡಿದ್ರೆ ಟೀಚರ್ ಅವಳಿ, ಇಲ್ಲಿ ನೋಡಿದ್ರೆ ಇಲ್ಲ ಅವಳಿ. ಅಲ್ಲಪ್ಪ ನೀನು ಯಾವ ಅವಳಿ ಫ್ಯಾಮಿಲಿಯಲ್ಲಿ ಹುಟ್ಬಿಟ್ಟಿದೀನಿ ನಾನು. ಇವ್ನು ಇವಾಗ ಹಿಂಗೆ ಹೇಳ್ತಾ ಇದ್ದಾನೆ, ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಟೀಚರ್ ಮುಂದೆ ಎತ್ಕೊಂತ ನೀನು. ಅದನ್ನ ಯೋಚನೆ ಮಾಡು ಸ್ವಲ್ಪ. ಅಮ್ಮ ಟೀಚರ್ ಮುಂದೆ ಹೆತ್ಕೊಂಡಾಗ ಆಯಮ್ಮ ಬಂದು ಕ್ಲೀನ್ ಮಾಡ್ಬಿಡ್ತಾಳಮ್ಮ. ಪುಟ್ಟ ಜಾಸ್ತಿ ಮಾತಾಡ್ತಿದ್ಯಾ ನೀನು ಅಪ್ಪನ ಮುಂದೆ. ಒಂದು ಕೊಳ್ಳ ಅಮ್ಮ 2 ಕೊಡು ನನ್ಗೆ. ನೀನ್ 2 ಮಾಡ್ಕೋತಿಯಲ್ಲ, ಎಲ್ಲಿಂದ ನಾನು 2 ಕೊಳ್ಳಿ? ನೀನೇ 2 ಮಾಡ್ಕೋತಿ ಎಲ್ಲ ಕಡೆ. ಅಮ್ಮ ನಾನ್ 2 ಬರೀ ಬಾತ್ರೂಮ್ ಅಲ್ಲಿ ಮಾತ್ರ ಮಾಡ್ಕೊಳೋದು. ಇಲ್ಲಪ್ಪ ನೀನ್ ಎಲ್ಲಾರ ಹತ್ರ ಎಲ್ಲ ಮುಂದ್ಗಡೆ ಮಾಡ್ಕೋತೀಯ ನೀನು. ಎದಳು ಬಾ. ನೀನ್ ನೋಡಿದ್ಯಾ? ಓ ಯಾವಾಗ ನೋಡಿದ್ದೆ? ನನ್ ಗಂಡ ನೋಡಿದಾರೆ. ನಿನ್ ಗಂಡ ನೋಡಿರೋದ್ ನೀನ್ ನೋಡಿದ್ಯಾ? ನಾನು ಹೇಳಿದ್ದೀನಿ ನೋಡ್ಬಿಟ್ಟು ಅವಳಿಗೆ. ರೀ ನಮ್ಮ ಮಗ ಇವಾಗ ನಮ್ ಕೈಯಿಂದ ಹೋಗ್ಬಿಟ್ಟಿದ್ದಾನ್ರಿ. ಏನು ಮಗ ನಮ್ ಕೈಯಿಂದ ಹೋಗ್ಬಿಟ್ಟ. ಎಲ್ಲಿಗೆ ಹೋಗ್ಬಿಟ್ಟ? ಇವಾಗ ನಮ್ಮ ಮಗ ನಮ್ಮ ಮಾತು ಕೇಳಲ್ಲ, ನಾವು ಮುದುಕರು ಆಗ್ತಿದೀವಿ ಇವಾಗ. ವಯಸ್ಸಾಯ್ತಲ್ಲಪ್ಪ, ಚಿಕ್ಕ ವಯಸ್ಸಲ್ಲಿ ಸಾಕ್ಬೇಕಾದ್ರೆ ಚೆನ್ನಾಗಿತ್ತು ನಿನಗೆ. ಇವಾಗ ವಯಸ್ಸಾಯ್ತು ಅಂತ ಮತ್ತೆ ಇನ್ನೊಂದ್ ತಮ್ಮ ಬೇಕು ಅಂತ್ಯಾ? ಇಲ್ಲ ನನ್ ತಮ್ಮ ಮಾಡಲ್ಲ, ನಮ್ದು ಏಜ್ ಆಯ್ತು. ಇವಾಗ ನಿನ್ಗೆ ಮಾತಿಗೂ ಪ್ಯಾಂಪಸ್ ಚೇಂಜ್ ಮಾಡಿದ್ ನಾನು, ನಿಂಗೆಲ್ಲ ಊಟ ಅಡ್ಗೆ ಮಾಡ್ಸಿದ್ ನಾನು, ಹೋಮ್ವರ್ಕ್ ಮಾಡ್ಸಿದ್ ನಾನು, ಸ್ಕೂಲಿಗೆ ಕಳ್ಸದ್ ನಾನು. ಇವತ್ತು ಈ ಒಂದ್ ಪರಿಸ್ಥಿತಿ ನಾನು ನೋಡಕ್ ನಾನು ಇದೀನ. ಸಾರಿ ಅಮ್ಮ. ಇಲ್ಲ ಪುಟ್ಟ, ನನ್ ಸತ್ತಾಗ ನಿಂಗೆ ಹೋಗ್ಬೇಡ. ನನ್ ಸತ್ತಾಗ ನಿನಗ್ ಗೊತ್ತಾಗುತ್ತೆ ಪುಟ್ಟ, ನಿಂಗೆ ಇವಾಗ ಗೊತ್ತಾಗಲ್ಲ ಬಿಡು. ನಮ್ಮ ಅಮ್ಮನು ಇದೇ ಡೈಲಾಗ್ ಹೇಳುತ್ತೆ. ಸತ್ತಾಗ ನಿನಗ್ ಗೊತ್ತಾಗುತ್ತೆ ಅಮ್ಮನ್ ಪ್ರೀತಿ ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಅಮ್ಮ ನೀ ನಾನು ಜನುಮ. ಅಮ್ಮ ಲಂಗ ಎತ್ಕೊಂಡು ಓಡ್ತಾ ಇದ್ದಾರೆ. ಅಮ್ಮ ಮೈ ಅಮ್ಮ. ಅಲ್ಲ ಕಣೆ, ಯಾಕೆ ಹಂಗ್ ಓಡೋಗ್ತೀಯಾ? ನನ್ ಮಗನ್ ನನ್ ಸತ್ರೆ ಗೊತ್ತಾಗೋದು. ನಿನ್ ಮಗಂಗ್ ನೀನ್ ಸತ್ರೆ ಏನೇ ಗೊತ್ತಾಗುತ್ತೆ. ನಿನ್ ಮಗಂಗ್ ಏನೋ ಗೊತ್ತಾಗೋಸ್ಕರ ನೀನ್ ಸತ್ತೋದ್ರೆ ನಾನೇನೇ ಮಾಡ್ಲಿ? ಯಾರತ್ರ ಅಂತ ಹೋಗ್ಲಿ? ಇನ್ನೊಬ್ಳನ್ನ ಕಟ್ಕೋಬೇಡ್ರಿ ನೀವು. ನೀನ್ ಯಾರು ನಿನ್ ಫ್ರೆಂಡ್ ನಂಬರ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಇವಾಗ ಬಿಟ್ಟಾಕೋ, ಅವನಿಗೇನು ಗೊತ್ತಾಗಲ್ಲ ಪಾಪ. ಇನ್ನ ಅವ್ನ್ ಚಡ್ಡಿಲಿ ಎತ್ಕೊಳ್ಳೋನು, ಅವನ ಹತ್ರ ನಾವು ಜಗಳ ಮಾಡಕ್ಕಾಗುತ್ತಾ? ನೋಡಪ್ಪ, ನಿನ್ ಮಮ್ಮನ್ನ ಕರ್ಕೊ ಬಂದೀನಿ ಕಷ್ಟಪಟ್ಟು. ಏನಕ್ಕೆ ನೀನು ಹಂಗೆಲ್ಲ ಮಾತಾಡೋದು? ನೀನ್ ಕರೆಕ್ಟ್ ಆಗಿ ಟೈಮಿಂಗ್ ನನಗೆ ಬಾತ್ರೂಮ್ ಮಾಡಕ್ ಬಿಡಲ್ಲ. ಅದಕ್ಕೆ ನೀನ್ ಎಲ್ಲ ಕಡೆ ನನ್ಗೆ ಎತ್ಕೋ ಅಂತೀಯ. ನಿನ್ ಪ್ರಾಬ್ಲಮ್ಮು. ನೀನ್ ಯಾವತ್ತರ ಹೇಳಿದ್ಯಾ ಬೆಳಗ್ಗೆ ಎದ್ದಿದ ತಕ್ಷಣ ಬಾತ್ರೂಮ್ಗೆ ಹೋಗು ಅಂತ? ನೀನ್ ಯಾವಾಗ ಹೇಳ್ತೀಯ ಹೇಳು? ತಿಂದಿದ ತಕ್ಷಣನೇ ಬಾತ್ರೂಮ್ಗೆ ಹೋಗ್ಬಿಡು ಅಂತೀಯ. ಅದೇನ್ ಬಂದ್ಬಿಡುತ್ತಾ ತಿಂದಿದ ತಕ್ಷಣ?
ಆಯ್ತಪ್ಪ ಇವಾಗ ನಿನ್ಗೇನೋ ಅಭ್ಯಾಸ. Brother, what's that? What's that, brother? ಅಪ್ಪನೂ ಹಂಗೇನೆ. ಇದೇ ದಿನಕ್ಕೋಸ್ಕರ ಬದುಕಿದ್ನ ನಾನು, ಇದನ್ನ ನೋಡಕ್ಕ. ಅದೇ ನಾನು ಹೇಚ್ಕೊಂಡು ನೋಡಿದ್ನ ನೀನ್ ಬದುಕಿದ್ಯಾ. ಹತ್ರ ಮಾತಾಡ್ಬೇಡ, ಹೋಗ್ ನೀನು. ಆಟಾಡೋದ ನಿನ್ ಜೊತೆ ನಾನು? ಅಮ್ಮ ನೀನ್ ನನ್ ಜೊತೆ ಆಟಾಡ್ಬೇಡ, ಅಪ್ಪನ ಜೊತೆ ಹೋಗಿ ಆಟಾಡು. ನಾನ್ ನಿನ್ ಜೊತೆ ಅಪ್ಪ ಹೇಳ್ತಾ ಇಲ್ವಾ ಇನ್ನೊಂದ್ ಬೇಕು ಅಂತ ಹೋಗಿ ಆಟಾಡು, ಇನ್ನೊಂದ್ ಬರುತ್ತೆ. ನಿನಗ್ ನಾನ್ ಬೇಡವಾ? ನಾನ್ ಅಡಾಪ್ಟೆಡ್ ತಾನೆ ಶಾ. ಹಂಗೆಲ್ಲ ಹೇಳ್ಬೇಡ ಪುಟ್ಟ. ಅದಕ್ಕೆ ಹೇಳಿಲ್ಲ ಇನ್ನು ತಾ ಅಂತ. ನೀನ್ ಅದಕ್ಕೆ ಶಾಲೆ ಮುಗಿಸ್ಬಿಟ್ಟೆ ನಾನು ಎಲ್ಲ. ನೀನ್ ನಮ್ ಸ್ವಂತ ಮಗ ನೀನು. ಹೇಳ್ತಾ ಇದ್ದೆ ಇವಾಗ ಇನ್ನು ಕೆಟ್ಟಾಗೆ ಸ್ವಂತ ಮಗು ಅಂತ. ಅವಾಗ ಯಾಕೋ ಯಾಕೆ ನಾನೇನು ಮಾತಾಡಲ್ಲ ಅಂತ ನಿಮ್ಮ ಅಮ್ಮನ ಎದುರುಗಡೆ ಮಾತಾಡ್ತಾ ಇದೀಯ ನೀನು? ಕಷ್ಟಪಟ್ಟು ಸಾಕ್ತಾಳೆ ಅವಳು, ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಾ ನಿನ್ನ ಸಾಕವಳು. ನಿನ್ನಂತ ಮಗನೇ, ನಿನ್ನಂತ ನಾನ್ ಡೈಲಾಗ್ ಹೇಳ್ತಾ ಇನ್ನು ಓವರ್ ಆಕ್ಟಿಂಗ್ ಮಾಡ್ಬಿಡಿದ್ರೆ ನಿನ್ನಂತ ಮಗನ ಸಾಕಾಗತ್ತಾ? ಏಯ್ ಇಲ್ಲ ಇಲ್ಲ, ಯಾವಾಗಂತ ಹೇಳ್ಬಿಡು. ನಾನು ಕಂಪ್ಲೀಟ್ ಮಾಡಿದಾಗ ನೀನ್ ಅನ್ಬೇಡ. ಓಕೆ. ಏಯ್ ನಿನ್ ನಗ್ಬೇಡ ಕಣೋ, ಉಗಿತಾ ಇದೀನಿ ನಿನಗೆ, ನೀನ್ ನಗ್ಬಾರ್ದು. ನಿಮ್ಮಮ್ಮ ಎಷ್ಟು ಕಷ್ಟಪಟ್ಟು ನಿನ್ನ ಸಾಕ್ತ. ಹೊಡೆದಾಕ್ತೇನೆ ನಿನ್ನ. ಸಾರಿ ರೀ. ನೀನ್ ಹಿಂಗ್ ಆಡೋದ್ಕೆ ಇವ್ನ ಹಿಂಗ್ ಆಡೋದು. ನೀನ್ 10 ರೂಪಾಯಿ ಮಾಡ್ತೀವಿ, ಅವ್ನು 100 ರೂಪಾಯಿ ಮಾಡ್ತಾನೆ. ಸಾರಿ ರೀ. ಕಾಸಪ್ಪ ಶಾನು ಕೊಡಲ್ಲ ಇಬ್ರಿಗೂ ₹1. ಕೊಡದಲ್ಲೇ ಬಟ್ಟೆ ಹಾಕೊಂಡಿದ್ದೆ, ಕರ್ಕೊಂಡ್ ಬಂದಿದ್ದೀನ ನಿನ್ನ. ಇದು ನಮ್ಮಪ್ಪ ಇವತ್ತು ಫಸ್ಟ್ ಟೈಮ್ ನನಗೆ ಬಟ್ಟೆ ಕೊಡ್ಸಿದ್ದು. ಸ್ಕೂಲ್ ಯೂನಿಫಾರ್ಮ್ ಯಾರು ಕೊಡ್ಸೋದು ನಿಂಗೆ? ಸ್ಕೂಲ್ಗೆ ಏನೋ ಬಟ್ಟೆ ಅಂತ ಹೋಗ್ತೀಯ ನೀನು? 3 ಹೊತ್ತು ಊಟ ಯಾರು ಕೊಡ್ಸೋದು ನಿಂಗೆ? ನಿಮ್ಮಪ್ಪ ದುಡಿಯೋದ್ರಿಂದಾನೇ ನಾವ್ ಇವತ್ತು ಇಷ್ಟು ಆರಾಮಾಗಿ ಇಷ್ಟು ಸಂತೋಷವಾಗಿರೋದು. ಟ್ರಾಂಪೋಲಿನ್ ಎಷ್ಟಾಗುತ್ತೆ ಅಂತ ನಿಂಗೇನ್ ಗೊತ್ತು? ನೀನೇನ್ ಕಾಣ್ಕೊಂಡಿದ್ಯಾ? ಅಪ್ಪ ಸಾಲ ಮಾಡ್ಕೊಂಡ್ ಬಂದಿದ್ದಾನೆ. ಈ ತರ ಸಾಲ ಮಾಡ್ದ ಏನ್ ಮಾಡ್ದ? ಕಷ್ಟಪಟ್ನಲ್ಲ. ಸಾಕ್ತಾ ಇದೀನಿ. ಸಾಲ ಮಾಡೋದೇನು ಈಸಿ ಅಲ್ಲ, ಕಷ್ಟ. ನೀನೇನ್ ಸಾಕ್ತಾ ಇಲ್ಲ, ನಮ್ಮ ಅಮ್ಮ ನನಗ್ ಸಾಕ್ತಾ ಇರೋದು. ಬೇರೆಯವ್ರ ಮುಂದೆ ಬೇಡದು ತುಂಬಾ ಕಷ್ಟ. ನಾನೇನ್ ಸಾಕ್ತೀನಿ ನಿಂಗೆ? ನಿಮ್ಮಪ್ಪ ನಿಮ್ಮ ಅಪ್ಪಂಗ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲ ಕಡೆ ಬೆಡ್ ಮಾಡಿ ಕೊಡಿ 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 ಅಂತ. ಯಾಕಂದ್ರೆ ದುಡ್ಡು ಇಲ್ವಲ್ಲ ನಿನ್ನಂತ ಮಗನ್ಗೆ ನಾವು ಇಲ್ಲಿ ಇಷ್ಟು ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬರ್ಬೇಕಲ್ಲ, ಅದಕ್ಕೆ ನಿಮ್ಮಪ್ಪ ಸಾಲ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದು ನನಗೆ ಹೆಚ್ಚಿಬಿಡ್ತೀಯ ನೀನು. ಏಯ್ ಇವತ್ತು ನಿನಗೆ ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳೋ. ನನ್ನ ಹತ್ರ ಯಾಕೆ ದುಡ್ಡಿಲ್ಲ ಗೊತ್ತೇನೋ? ಇವನ್ನ ಅಡಾಪ್ಟ್ ಮಾಡ್ಕೊಳಕ್ ಹೋಗಿದ್ನಲ್ಲ ನಾನು, ನನ್ನ ಆಸ್ತಿ ಎಲ್ಲ ಬರ್ಕೊಟ್ ಬಂದಿದೀನಿ. ಈ ಹುಡುಗ ಇಷ್ಟ ಆಯ್ತು ಅಂತ. ಯಾಕಂತ ಅಂದ್ರೆ ಇವನ್ನ ಕೊಡಕ್ಕೆ ರೆಡಿ ಇರ್ಲಿಲ್ಲ. ಇವ್ರು ಒಬ್ಬ ಫುಲ್ಲು ಲೋ ಕ್ಲಾಸ್ ಚೀಪ್ ಫೆಲೋ. ಇವನ್ನ ಅಡಾಪ್ಟ್ ಯಾರು ಮಾಡ್ಕೊಳಲ್ಲ, ನೀವ್ ಮಾಡ್ಕೊಂಡ್ರೆ ನಿಮ್ಗೆ ಕಷ್ಟ ಬರುತ್ತೆ ಅಂತ ಹೇಳಿದ್ರು. ನನ್ನ ಆಸ್ತಿ ಎಲ್ಲ ಮಾರಿ ಅಡಾಪ್ಟ್ ಮಾಡ್ಕೊಂಡಿದೀನಿ ಇವನ್ನ. ಅದಕ್ಕೆ ಸಾಲ ಮಾಡಿದೆ ನಾನು. ನಾನ್ ಈ ಆಕ್ಟಿಂಗ್ ಮಾಡ್ತಾ ಇದ್ಯಾ ಅಮ್ಮ? ನಿಜ ಹೇಳ್ಬಾರ್ದು ಅಂತ ಕಾಯ್ತಾ ಇದ್ದೆ. ಇವತ್ತು ಹೇಳಿದೀನಿ ನಿಜನ. ಇನ್ ಮುಂದೆ ಯಾರು ನೀನು ಗ್ರಾಟಿಟ್ಯೂಡ್ ಇಂದ ಇರ್ಬೇಕು. ನಾನ್ ಆಟಿಟ್ಯೂಡ್ ಇಂದನೂ ಇರಲ್ಲ, ನನ್ನ ಆಟಿಟ್ಯೂಡ್ ಅಲ್ಲಿ ಇರ್ತೀನಿ. ಇವ್ನ ತೆಗೆದ್ಬಿಟ್ಟು ವಾಪಸ್ ಯಾವ್ದಾರ ನಾನು ಯಾಕೆ ಗ್ರಾಟಿಟ್ಯೂಡ್ ಅಲ್ಲಿ ಇರ್ಲಿ? ಯಾಕೆ ನಾವ್ ಇಲ್ಲೇ ಬಿಟ್ಟು ಹೋಗ್ಬಾರ್ದು? ಟ್ರಾಂಪಲಿನ್ ಬಾಲ್ ಹಾಕೊಂಡಿರ್ಲಿ. ಅಮ್ಮ ಬೇಡ, ಅಮ್ಮ ಬೇಡ, ಅಮ್ಮ ಬೇಡ, ಅಮ್ಮ ಬೇಡ, ಬಿಡು. ಅಮ್ಮ ಬೇಡ, ಅಮ್ಮ ಬೇಡ, ಅಮ್ಮ ಬೇಡ, ಗ್ಲಿಚ್ ಅಮ್ಮ ಬೇಡ. ಹ್ಯಾಂಗ್ ಆಗ್ಬಿಟ್ಟಿದೆ ಫೋನ್. 1 ನಿಮಿಷ. ಮಗು ಹ್ಯಾಂಗ್ ಆಗ್ಬಿಟ್ಟೈತೆ. ಓಕೆ ಸರಿ, ಮಗುನ ಊಟಕ್ಕೆ ಕರ್ಕೊಂಡು ಹೋಗೋಣ. ಆಟ ಆಡ್ ಸುಸ್ತಾಗಿರುತ್ತೆ, ಬನ್ನಿ. ಇಲ್ಲ ಮತ್ತೆ ಇನ್ನೊಂದ್ಸಲಿ ಆಡೋಣ ಎಲ್ಲಾರು ಸೇರ್ಕೊಂಡು. ಅಮ್ಮ ಅಪ್ಪ, ಆಮೇಲೆ ಇವತ್ತು ಸಂಡೇ ಅಲ್ವಾ, ನಾವೇ 3 ಜನ ಚೆನ್ನಾಗಿ ಆಡ್ಬೇಕಲ್ವಾ? ಒಂದ್ ಡ್ಯಾನ್ಸ್ ಹಾಕ್ಬಿಡೋಣ. ಈ 3 ಜನ ಸೇರ್ಕೊಂಡು ಒಂದ್ ಡ್ಯಾನ್ಸ್ ಹಾಕೋಣ. ಡ್ಯಾನ್ಸ್ ಏನ್ ಬೇಡ, ಇದ್ರ ಮೇಲೆ ಎಗ್ರಕೊಂಡು ಮನೆಗೆ ಹೋಗೋಣ. ಬರಪ್ಪ. ಬೇಡ, ಊಟ ಕರ್ಕೊಂಡು ಹೋಗ್ತೀನಿ, ಬರ ಆಚೆ. ನೀನ್ ಬೇಡ ಊಟ. ಅಮ್ಮ ನೀನು ಹೋಗ್ಬೇಕ ಬಟ್ಟಂತ. ಅಮ್ಮ ಬಾಯ್. ಗೈಸ್, ಇವತ್ ನಮ್ ಮಗಂಗೆ ಇವರು ಹೋಟೆಲ್ ಕರ್ಕೊಂಡ್ ಬಂದಿದ್ದಾರೆ. ನನ್ ಮಗ 2 ತಿಂಗಳಿಂದ ಕೇಳ್ತಾ ಇದ್ದ. ಇವ್ರಿಗೆ ಇವತ್ತು ರಜೆ ಸಿಕ್ಕಿದೆ ಪಾಪ. ಅಮ್ಮ 2 ತಿಂಗಳಲ್ಲ 6 ತಿಂಗಳಾಯ್ತು ಡೈಲಿ ಕೇಳ್ತಾ ಇದೀನಿ. ಒಂದಿನ ನಿಮ್ಮ ಅಪ್ಪ ಹೋಟೆಲ್ ಕರ್ಕೊಂಡು ಹೋಗಿಲ್ಲ. ಬೋಗಸ್ ನನ್ ಮಗ. ನೀ ನನ್ನ ಮಗ ಜಾಸ್ತಿ ಮಾತಾಡ್ತಾ ಇದ್ದಾನಲ್ಲ, ಇವನಿಗೆ ಯಾಕೆ ನಾವು ಹೋಮ್ ಅರೆಸ್ಟ್ ಮಾಡಬಾರ್ದು ಒಂದ್ ಸ್ವಲ್ಪ ದಿನ? ಅದ್ ಯಾಕೆ ಗೊತ್ತಾ? ನೀನ್ ಹೇಳ್ದೆ ತಾನೆ ಅಪ್ಪಂಗ್ ಹಂಗೆಲ್ಲ ಮಾತಾಡ್ಬೇಡ, ಬಿಲ್ ಪೇ ಮಾಡಲ್ಲ ಅಪ್ಪ. ಬಿಡು, ನೀನು ನನ್ ಪಾತ್ರೆ ತೊಡಿಯೋಣ, ತಲೆ ಕೆಡ್ಸ್ಕೊಂಬೇಡ ಲಾಸ್ಟ್ ಅಲ್ಲಿ. ಓಕೆ ಅಪ್ಪಂಗ್ ಹಂಗೆಲ್ಲ ಮಾತಾಡ್ಬೇಡ. ಇಂಥ ಮಕ್ಳು ಇರ್ಬೇಕು ಗೈಸ್. ಅಪ್ಪಂಗೋಸ್ಕರ ನೀನು ನಾನು ಅಷ್ಟು ಮಾಡಕ್ಕಾಗಲ್ಲ. ಫಸ್ಟ್ ಅಪ್ಪ ಸಾಲದಲ್ಲಿ ಬದುಕ್ತಾ ಇದ್ದಾನೆ. ಏನ್ ಮಾಡ್ತೇನೆ, ನಂಗೆ ಇವಾಗ ಅಭ್ಯಾಸ ಆಗ್ಬಿಟ್ಟೈತಿದೆಲ್ಲ. ಅದಕ್ಕೆ ಜೀವನ ಮಾಡಿ ಮಾಡಿ ಸಾಲ 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 ಅನ್ಕೊಂಡು
ಅಮ್ಮ ನೀನ್ ಹೇಳ್ಬೇಕು, ನಾನ್ ಸಾಲ ಹೇಳಮ್ಮ. ನಿನ್ ಸಾಲ, ನಿಮ್ಮಪ್ಪ ಸಾಲ, ಎಲ್ರು ಸಾಲದವ್ರೆ ನೀವು. ನಾವ್ ಯಾವ ಫ್ಯಾಮಿಲಿಯಲ್ಲಿ ಹುಟ್ಟಿದೀವಿ? ನಂದು ರಾಯಲ್ ಫ್ಯಾಮಿಲಿ ಪುಟ. ಸಾಲದ ಫ್ಯಾಮಿಲಿ. ನಿಮ್ಮಪ್ಪ ರಾಯಲ್ ಅಪ್ಪ, ಬಟ್ ನಿಮ್ಮಪ್ಪ ಸಾಲ ತಾನೆ. ನಿಮ್ಮಪ್ಪ ರಾಯಲ್, ನಾವು ರಾಯಲ್ ಚಾಲೆಂಜ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನಾನು ರಾಯಲ್ ಚಾಲೆಂಜರ್ಸ್ ಇದು ಜೂನಿಯರ್. RCB. ನಾನು RCB. ನಾನು ಇಂಡಿಯಾ. ನಾನಮ್ಮ ಇದು ವಿರಾಟ್ ಕೊಹ್ಲಿ. ನೀನ್ ವಿರಾಟ್ ಕೊಹ್ಲಿನಾ? ಅಮ್ಮ ನಾನ್ ವಿರಾಟ್ ಕೊಹ್ಲಿ ಅಮ್ಮ. ಹೌದು ಪುಟ. ಅಮ್ಮ ವಿರಾಟ್ ಕೊಹ್ಲಿ. ದೊಡ್ಡವನಾಗಿ ವಿರಾಟ್ ಕೊಹ್ಲಿ ಆಗ್ತೀಯ. ಅಮ್ಮ ವಿರಾಟ್ ಕೊಹ್ಲಿ. ಕ್ರಿಕೆಟ್ ಅಷ್ಟು ಚೆನ್ನಾಗಿ ಆಡ್ತಾನೆ ನನ್ನ ಮಗ. ದೊಡ್ಡವನಾಗಿ ವಿರಾಟ್ ಕೊಹ್ಲಿ ತರ ಪಟಕ್ ಪಟಕ್. ವಿರಾಟ್ ಕೊಹ್ಲಿ ತರ ಪಟಕ್ ಪಟಕ್. ಯಾವ ಇವೆಲ್ಲ ಸಿಕ್ಸರ್. ಅಮ್ಮ ನಾನ್ 6 ಹೊಡಿಯಲ್ಲ, ನಾನ್ 10 ಹೊಡಿತೀನಿ. Guys, how are we going like this? ಹೋಗೋಣ ಪಾಪ. ಮಗುನ ನೋಡಿ ಹೆಂಗ್ ಕರ್ಕೊಂಡ್ ಬಂದಿದ್ದೀವಿ ನಾವು. ಈ ಲೆವೆಲ್ ಹಿಂಗ್ ಕರ್ಕೊಂಡ್ ಮಗು ತರಾನೇ ಕರ್ಕೊಂಡ್ ಬಂದಿದ್ದಾರೆ. ಲೋ ಬಜೆಟ್ ಮಗು. ಲೋ ಬಡ್ಜೆಟ್ ಮಗುನ. ಲೋ ಬಜೆಟ್. ಲೋ ಬಡ್ಜೆಟ್ ಮಗುನ. ನೋ ಬಡ್ಜೆಟ್. ಅಮ್ಮ ಎಲ್ಲಿ ನೀನೇನ್ ಬರೀ ಪಾತ್ರೆ ತೊಳಿಯೋದ್ ಕಡೆನೆ ನೋಡ್ತೀಯಾ? ಪಾತ್ರೆ ತೊಳೆಯೋದಲ್ಲ ಪುಟ. ಬರೀ ಅಭ್ಯಾಸ ಆಗ್ಬಿಡಿದ್ಯಾ? ಬಂದ್ ಚೆನ್ನಾಗಿ ತಿನ್ಬಿಡೋದು, ಕಾಸಿಲ್ಲ ಅಂದ್ರೆ ಹೋಗಿ ಪಾತ್ರೆ ತೊಳೆದ್ ಬಿಡೋದು ಇಲ್ಲಿ ನಂದನ ಪ್ಯಾಲೇಸ್. ಏನ್ ಮಾಡ್ಲಿ, ಇವ್ನ ಕಟ್ಕೊಂಡ್ ಹಂಗಾಗಿರೋದು. ಅರೇಂಜ್ ಮ್ಯಾರೇಜ್ ಬೇರೆ ಅಲ್ವಾ. ಒಡಿ ಹಾಕೊಂಡು ನಕ್ಕನ್ ರೂಮ್ ಅಲ್ಲಿ. ಅವನ್ಗೆಲ್ಲ ಎಲ್ಲಿ ಹೊಡಿಯಕ್ಕಾಗತ್ತೆ, ಅವ್ರು ದೊಡ್ಡವರು ಪುಟ್ಟ. ಹಂಗೆಲ್ಲ ಅಪ್ಪನ ಬಗ್ಗೆ ಮಾತಾಡ್ಬಿಡ ನಡಿ. ಬಿಲ್ ಪೇ ದೊಡ್ಡ ಮಾಡೋರು. ಅಮ್ಮ ಊಟ ಮಾಡೋಣ. ನಾವ್ ಜೋರಾಗಿ ಕಿರ್ಚಾಡಿದ್ರೆ ನಮ್ ಹೋಟ್ಲಿಂದ ಆಚೆ ಹಾಕ್ಬಿಡ್ತಾರೆ. ಊಟ ಮಾಡ್ಕೊಂಡು ಗೈಸ್, ನಮ್ಮ ಮಗುಗೆ ಇವಾಗ ಊಟ ಮಾಡ್ಸೋಣ ಪಾಪ. ತುಂಬಾ ಹಸ್ಕೊಂಡಿದ್ದಾನೆ. ನನ್ನ ಮಗ ಮಾಡೋ ಒಂದೊಂದು ಅಲ್ಪ ಕೆಲ್ಸಕ್ಕೂ ಇವನ್ನ ಸಪೋರ್ಟ್ ಮಾಡ್ಕೊಂಡು ವೆಜ್ ಪುಟ್ಟ. ನಿನಗೆ ಯಾಕೋ ನಮ್ ಬಿರಿಯಾನಿನೇ ಅಲ್ಲಲ್ಲ, ಮತ್ತೆ ಪಲಾವ್ ಅನ್ಬಿಡು, ಬಟ್ ಬಿರಿಯಾನಿ ಅನ್ಬೇಡ. ಅಮ್ಮ ಇದು ಬಿರಿಯಾನಿ ತಾನೆ, ಮತ್ತೆ ಹೋಟ್ಲ್ ಅವರೆಲ್ಲ ಬಿರಿಯಾನಿ 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 ಅಂತಾರೆ. ಸೇಲ್ ಮಾಡಕ್ಕೆ ತಿನ್ಸ್ಲಾಗ ಏನ್ ಎರಡರಲ್ಲಿ ಯಾವ್ದು ಬೇಕೋ? ಅಮ್ಮ ನನಗೆ ಬರೀ ಇದು ಮಾತ್ರ ಬೇಕು. ರೈಸು ಅದೇ ಹೇಳಿದ್ದು, ರೈಸ್ ವೇಸ್ಟ್ ಮಾಡ್ತೀಯಾ? ಅಪ್ಪನ ದುಡ್ಡು ವೇಸ್ಟ್ ಮಾಡ್ತೀಯಾ? ಇವತ್ತು ಮಾಡ್ಬಿಡೋಣ ಹಂಗಂತ್ಯಾ? 3 ತಿಂಗಳಿಗೆ ಈ ಮನ್ಸಲ್ಲಿ ಕರ್ಕೊಂಡ್ ಬಂದಿದ್ದು ನಮ್ಗೆ ಇಲ್ಲಿ. ಅಪ್ಪನ ಬಗ್ಗೆ ಹಂಗೆಲ್ಲ ಹೇಳ್ಕೊಬೇಡ, ಬಿಲ್ ಅವರೇ ಕಟ್ಟೋದು. ಬಿಡು, ಕಟ್ಟಿಲ್ಲ ಅಂದ್ರೆ ಇಬ್ರು ಹೋಗಿ ತೊಳಿಯೋಣ ಪಾತ್ರೆ. ನೀನ್ ತೊಳಿ, ನಾನ್ ತೊಳಿಯಲ್ಲ ಈ ಮ್ಯಾಕ್ಸಿಯಲ್ಲಿ. ಮೊದಲೇನು ಮ್ಯಾಕ್ಸಿಯಲ್ಲಿ ತೊಳೆದು ಬಿಟ್ರೆ ನಿಂದೇನು ಸ್ಟ್ಯಾಂಡರ್ಡಾ? ನಿನ್ನೇನು ಸ್ಟ್ಯಾಂಡರ್ಡ್ ಫ್ಯಾಮಿಲಿಗೆ ಹುಟ್ಬಿಟ್ಟಿದ್ಯಾ? ನೀನ್ ಯಾವ್ದೋ ಡಬ್ಬ ಫ್ಯಾಮಿಲಿಯಲ್ಲಿ ಹುಟ್ಬಿಟ್ಟು ನಮ್ಮ ಅಪ್ಪನ ಯಾವ್ದೋ ಚಿಲ್ಲರ್ ಪಿಲ್ಲರ್ ಮದ್ವೆ ಗಿದ್ವೆ ಮಾಡ್ಕೊಂಡು ಮಾನ ಮರ್ಯಾದೆ ಮಾಡ್ತೀನೋ. ಇದು ಕೂಡ್ಸಿದೀವೇನೋ ನಿನ್ನ? ಅಲ್ಲ ಸಾರಿ, ಇದು ಕಡಾಪ್ ಮಾಡ್ಕೊಂಡಿದೀವೇನೋ ನಿನ್ನ? ಒಳ್ಳೆ ಅಪ್ಪ ಹೊಡಿತಾ ಇದ್ದಾನೆ. ಹೊಡಿಬೇಕು ನಿನ್ನಂತವನ್ಗೆ. ನನ್ಗೆ ಹೊಡಿತೀಯ ನೀನು? ಅಮ್ಮ ಇದು ಜಾಸ್ತಿ ಆಯ್ತು. ನಿನ್ ಸಪೋರ್ಟ್ ತಗೊಂಡು ನೀನ್ ಜಾಸ್ತಿ ಮಾತಾಡ್ತಾ ಇದ್ಯಾ. ಅಮ್ಮ ಆಯ್ತು ಕಣೆ. ಅಮ್ಮನ ಸುಮ್ಮನೆ ಹೇಗಿದೆ? ನೀರು ಕುಡಿದು ಬಿಡು ಸಾಕು. ವಾಟರ್ ಮೆಲನ್ ಜ್ಯೂಸ್ ಕುಡಿತೀಯಾ? ಅಮ್ಮ ಎಣ್ಣೆ ಜೊತೆ ವಾಟರ್ ಮೆಲನ್ ಒಳ್ಳೆ ಡೆಡ್ಲಿ ಕಾಂಬೋ. ಹೇಳ್ದೆ ಅವ್ನ ಮುಂದೆ ಕುಡಿಬೇಡ್ರಿ ಅಂತ. ನಾನ್ ಕುಡ್ದ? ನಮ್ಮ ಮಾವ ಕುಡ್ದಿದ್ದ? ನಿಮ್ಮ ಅಪ್ಪ ಮನೆಗ್ ಬಂದಿದ್ರು. ನಾನು ಹೇಳ್ತೀನಿ, ಮಾವ ಕುಡಿಬೇಡ್ರಿ ಮಕ್ಳು ಮುಂದೆ ಎಣ್ಣೆನ. ಏನಾರು ಒಂದ್ ನಾಟಕ ಮಾಡ್ಲೇ ಮಾಡ್ಬಿಡ್ತೀಯ. ಹೋಟ್ಲ್ ಅವರು ಫ್ರೀ ಆಗಿ ಕೊಟ್ಬಿಡ್ಲಿ ಅಂತ ಗೀ ರೋಸ್ಟ್ ಚಿಕನ್. ತಿನ್ಸು ನೀಗೆ, ತಿನ್ಸು. ತುರ್ಕು ತಿನ್ನು, ಓಪನ್ ಮಾಡು. ತಿನ್ನು. ತಿನ್ನು, ಚೆನ್ನಾಗಿ ತಿನ್ನು. ಚೆನ್ನಾಗಿ ಮಸ್ತು ಬಜ್ಜಿ ಹಾಕಮ್ಮ. ಫುಲ್ ಉಯ್ದು ಹಾಕು, ತಿನ್ಸು. ಈ ತರ ಯಾವನ ತಿನ್ಸ್ತಾರ? ನಾವೇನ್ ಬರ್ಗೆಟ್ ಹೋಗಿರೋ ಫ್ಯಾಮಿಲಿಯಲ್ಲಿ ಹುಟ್ಟಿದೀವ? ತಿನ್ನೋ. ಅಪರೂಪಕ್ಕೆ ಆಚೆ ಬಂದಿದ್ಯಾ ನೀನ್? ಈ ತರ ಎಲ್ಲ ತಿನ್ನಕ್ಕಾಗಲ್ಲ. ಆಚೆ ಕಡೆ ಮನೆ ದಿನ ಅನ್ನ ಸಾರು ತಿನ್ ಬೇಜಾರಾಗಿರುತ್ತೆ. ಅಪರೂಪಕ್ಕೆ 500 ರೂಪಾಯಿ ಕೊಟ್ಟು ಕೊಡಿಸ್ತಾ ಇದೀನಿ, ನೀನ್ ತಿನ್ನಕ್ ಕಷ್ಟ. ಜಾಸ್ತಿ ತಿನ್ನೋ, ಸರಿಯಾಗಿ ತಿನ್ನೋ. ಓಪನ್ ಮಾಡು, ತಿನ್ನೋ. ರೀ ತಿನ್ಬೇಕಾದ್ರೆ ಚೋಕಿಂಗ್ ಆಗ್ಬಿಡುತ್ತೆ ರೀ. ಚೋಕಿಂಗ್ ಆಗಕ್ಕೆ ನಾನು ಚೋಕ ಮಾಡ್ತಾ ಇದೀನಿ, ಚೋಕ್ಸ್ಲೈಮ್ ಆಗ್ತಾ ಇದೀನಿ. ಒಂದು ಡಸ್ಟ್ಬಿನ್ ಅನ್ಕೊಂಡ್ಬಿಟ್ಟಿದ್ಯಾ, ಭಯ ಮಾಡಿದ್ಯಾ? ತೆಗ್ದೆಲ್ಲ ಎಸಿತಾ ಇದೆಯಲ್ಲ. ನಿಧಾನಕ್ಕೆ ತಿನ್ಸು. ಸರಿ ಆಯ್ತು, ತಿನ್ಸು. ತಿನ್ನು. ಚೆನ್ನಾಗಿ. ನಮ್ಮ ಮಗು ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಮಗು ಸ್ವಲ್ಪ ಅಲ್ಲ, ಫುಲ್ ಹಾಳಾಗಿದೆ. ಅದಕ್ಕೆ ಇದನ್ನ ಯಾರು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಅದಕ್ಕೆ ನಾವು ಅಡಾಪ್ಟ್ ಮಾಡ್ಕೊಂಡಾಗ ನಮಗೆ ಅರ್ಥ ಆಗ್ತೈತಿ ಈ ಥರ ಮಕ್ಕಳನ್ನ ಯಾಕೆ ಅಡಾಪ್ಟ್ ಮಾಡ್ಕೊಬಾರ್ದು ಅಂತ. ತುಂಬ ನಿನ್ನಿಂದ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ತುಂಬ ನನ್ನ ಮನ್ಸಿಗೆ ನೋವು ಕೊಡ್ತಿದ್ದೆ ಇವತ್ತು ನೀನು. ಸುಮ್ಮನೆ ಬರೀ ಓಲ್ಡ್ ಬಿಡೋದೈತ್ ನೀನು. ನೀನು ಫಸ್ಟ್ ಆಫ್ ಆಲ್ ನಿಮ್ಮ ಅಪ್ಪಂಗೆ ರೆಸ್ಪೆಕ್ಟ್ ಕೊಡಲ್ಲ. ಅದು ಬಂತು ನೋಡು ನಿಂದು ಫಿಶು. ಫಿಶ್ ಆಲ್ರೆಡಿ ನೋಡು, ಅಂಜಲ್ ಫಿಶ್ ಬಂದಿದೆ ನಿಂಗೆ. ಅಂಜಲ್ಲು ಇಲ್ಲಿ ಇಟ್ಬಿಡಿ ಸರ್, ನಾನು ತಗೋಬಿಡ್ತೇನೆ. ಅಮ್ಮ ನೀನು ಎಂಜಲು ಫಿಶ್ ತಿಂತೀಯ ಅಮ್ಮ? ಇಟ್ಬಿಡಿ ಸಾಕು.
ಥ್ಯಾಂಕ್ ಯು. ಅಲ್ಲ ಫಸ್ಟ್ ಆಫ್ ಆಲ್ ಇವನ್ ಯಾಕೆ ನಾನ್ ವೆಜ್ ತಿನ್ನಲ್ಲ? ಗೊತ್ತಿಲ್ಲ ರೀ. ಗೊತ್ತಿಲ್ಲಲ್ಲ, ಮನೇಲೆ ಇಟ್ಕೊಂಡಿರ್ತಿಯಲ್ಲ, ಏನ್ ಹೇಳ್ಕೊಟ್ಟಿದ್ಯ ಅವನಿಗೆ? ನಾನ್ ವೆಜ್ ತಿಂತಲ್ವಲ್ಲ ಇವನು? ಯಾಕೋ? ಅಮ್ಮ ಚಿಕನ್ನು ಹಾ 300 ರೂಪಾಯಿ ಕೆಜಿ 400 ರೂಪಾಯಿ ಕೆಜಿ ಅಲ್ವಾ? ಅದಕ್ಕೇನು ಪನ್ನೀರ್ ತಿಂತೀಯ? ನಿಮ್ಮಿಬ್ರಿಗೆ ಸಾಕಾಗಲ್ಲ, ನನ್ಗೇನ್ ನೀವು ಕೊಡ್ತೀರಾ? ಅಷ್ಟು ನಮ್ಮ ಬಗ್ಗೆ ಯೋಚನೆ ಮಾಡ್ತೀನ ನೀನು? ಚಿಕ್ಕ ವಯಸ್ಸಲ್ಲಿ ಇಷ್ಟು ಯೋಚನೆ ಮಾಡ್ತಾನೆ ಅಂದ್ರೆ ಇನ್ನ ದೊಡ್ಡವನಾದ್ರೆ ನಮ್ಮ ಪ್ರಾಪರ್ಟಿ ಮಾರಿ ಹಾ ನಮ್ಮನ್ನ ಸಾಯಿಸಿ ಇವನೇ ಅಲ್ಲಿ ಕುತ್ಕೊಬಿಡ್ತಾನೆ. ಸುಮ್ನೆ ಮುಚ್ಕೊಂಡಿರಮ್ಮ, ನಿನ್ನ ಹತ್ರ ಯಾವ ಪ್ರಾಪರ್ಟಿನೂ ಇಲ್ಲ. ಊರವ್ರಿಗೆಲ್ಲ ಮುಚ್ಕೊಂಡು ಅಂದ ನೋಡ್ರಿ ಇವನು. ಏನೋ ನೀವು ಅಮ್ಮಂಗೆ ಹಂಗೆಲ್ಲ ಮಾತಾಡ್ತೀನೋ ಮುಚ್ಕೊಂಡು ಗಿಚ್ಕೊಂಡು ಅಂತ ಕರೆಕ್ಟಾಗಿ ಮಾತಾಡೋ. ಅಪ್ಪ ಮಾತಾಡಿದ್ರೆ ನೀನು ಅಪ್ಪಂಗೆ ಏನು ಹೇಳಲ್ಲ. ಅಪ್ಪ ಮಾತಾಡ್ತಾನೆ, ಅದಕ್ಕೆ ಅಪ್ಪ ನಾನು ಅಪ್ಪ. ಮಾತಾಡ್ಬೋದು. ಅವ್ರು ಏನ್ ಮಾತಾಡಿದ್ರು ನನಗೆ ಖುಷಿನೇ. ಅವ್ರ ಬಾಯಿ ಬಿಟ್ರೆ ನನಗೆ ಖುಷಿ. ಬಾಯಿ ಬಿಟ್ರೆ ಯಾವ ತರ ಬಾಯಿ ಬಿಟ್ರೆ ಅಮ್ಮ? ಆ ಬಾಯಿ ಯಾವ ತರ ಬಿಡ್ತಾರೆ ತೋರ್ಸು. ಮಲಗ್ಬೇಕಾದ್ರೆ ಹಂಗೆ ಅಂತ. ಏನಾರು ಹಾಕ್ಬಿಡ್ಬೇಕಾಗಿತ್ತು ನೀನು, ನಿಂಬೆಹಣ್ಣು ರಸ ಏನಾರು. ಕೆಲವೊಂದೆಲ್ಲ ಕಟ್ಸು. ಅಮ್ಮ ಏನಪ್ಪ ನೀನ್ ದಯವಿಟ್ಟು ನಿನ್ ಕಾಲಕ್ಕೆ ಬೀಳ್ತೀನಿ ತಿನ್ನಪ್ಪ. ನೀನ್ ನಂಗೆ ಸತಾಯಿಸ್ಬೇಡ. ಇಲ್ಲಿಂದ ಹೋಗೋಣ ಫಸ್ಟ್. ಅಮ್ಮ ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಹೋಯ್ತು. ಇಷ್ಟೆಲ್ಲ ಸೇರಿಸಿದ್ರೆ ಬಿಲ್ಲು 2,000 ರೂಪಾಯಿ ಆಯಿತು. ಅವಾಗಲೇ ಅಪ್ಪನ ಬ್ಯಾಲೆನ್ಸ್ ನೋಡಿದೆ, ಎಷ್ಟಿತ್ತು ಹೇಳು? 900 ರೂಪಾಯಿ ಇದೆ ಅಷ್ಟೇ. 1,100 ರೂಪಾಯಿ ಅಷ್ಟು. ಅಮ್ಮನ ಅಲ್ಲೋಗಿ ಪಾತ್ರೆ ತೊಳಿಬೇಕು ಹಿಂಗೆ. ಹೆಂಗೋ ಒಂದು ಮಾಡಿ ಕೊಡ್ತೀನಿ. ನಿಮ್ಮ ಅಪ್ಪ ಹೇಳ್ತಾ ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ, ಅಲ್ಲಿ ಮನೆಗೆ ಹೋಗ್ಬಿಡ್ತಾನೆ. ಒಂದು ಕೆಲಸ ಮಾಡೋಣ, ತಿಂದು ಫಸ್ಟು ನಾವು ಬಾತ್ರೂಮ್ ಹೋಗ್ಬೇಡ. ಇಲ್ಲ, ನಮಗೆ ತೊಳ್ಸೋದು ಫಸ್ಟ್ ಹೋದವ್ರಿಗೆ. ಬಾತ್ರೂಮ್ ತೊಳಿತೀಯ ನಾಗಾರ್ಜುನದಲ್ಲಿ? ಎಷ್ಟು ಜನ ಬಂದು ಹೆತ್ಬಿಟ್ಟು ಹೋಗಿದಲ್ಲ. ಅಪ್ಪ ತಿನ್ಬೇಕಾದ್ರೆ ಏನೇನೋ ಇದು ನಾಗಾರ್ಜುನ ಅಲ್ಲಪ್ಪ, ನಂದನಾಸು. ತಿನ್ಬೇಕಾದ್ರೆ ದಯವಿಟ್ಟು ಏನೇನೋ ಮಾತಾಡ್ಬೇಡಿ. ಹಾಗಾದ್ರೆ ನಿಂಗೆ ಬರ್ತಾ ಇದೆಯಾ ಅಮ್ಮ? ಬೀನ್ ಕ್ಯಾರೆಕ್ಟರ್ ತಾಯಿ ಹತ್ರ ಆಡ್ತಾ ಇದ್ರೆ ಚಡ್ಡಿ ಬಿಸ್ತೀನಿ ನಿನ್ನ, ಮತ್ತೆ ವಾಪಸ್ ಕರ್ಕೊಂಡೋಗಿ ಅಲ್ಲೇ ಹಾಕ್ಬಿಡ್ತೀನಿ ಜೈಲಲ್ಲಿ. ಸೊ ಗೈಸ್, ನಮ್ಮ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಮ್ಮ SMR ಚಾನಲ್ನ. ಆ್ಯಂಡ್ ಇಷ್ಟರಲ್ಲೇ SMR ಅವರು 5 lakh ಮಾಡ್ತಿದ್ದಾರೆ, 5 ಲಕ್ಷ ಸಬ್ಸ್ಕ್ರೈಬ್ಸ್ ಮಾಡ್ತಿದ್ದಾರೆ. ಆದ್ರೆ ಅಂತೂ ಫುಲ್ ಆವಳಿ, ಫುಲ್ ಪಾರ್ಟಿ ವಿಲ್ ಹ್ಯಾವ್. ನಾವು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ SMR 500K ನ. ಬೇಗ ಬೇಗ ಹೋಗ್ಬಿಟ್ಟು, ಯಾ ಆಬ್ವಿಯಸ್ಲಿ ಯು ಹ್ಯಾವ್ ಟು ಕಮ್. ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. 500K ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ. ಅವ್ರ ಬರ್ಡೇಗಿನ ಮುಂಚೆ ಆಗ್ಬಿಡ್ಬೇಕು 500K. ಆಗುತ್ತೆ ಆರಾಮಾಗಿ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಾಡಿ. ಜಸ್ಟ್ 5K ಜಸ್ಟ್ 5K 5,000 ಜನ ಇಲ್ವಾ? ಬೇಗ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. 5 lakh ಕಂಪ್ಲೀಟ್ ಮಾಡಿ. ನಿಮ್ಮೆಲ್ಲರಿಗೂ ಮೇ ಬಿ ಪಾರ್ಟ್ 2 ಇಷ್ಟ ಆಗಿದ್ರೆ ಹೇಳ್ರಿ ಹೇಗಿತ್ತು ಅಂತ. ಪಾರ್ಟ್ 3 ಹಳ್ಳಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ, ನಮ್ಮ ಮಗುನ ಕರ್ಕೊಂಡು. ಸೊ ಕಮೆಂಟ್ ಮಾಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡಿ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್, ಲವ್ ಯು. ಸಿಗೋಣ. ಸೇ ಬಾಯ್.